ಬೇರೆ ಯಾವುದೇ ವಿದ್ಯೆಗೂ ಅಧಿಕಾರದ ಪ್ರಶ್ನೆ ಇಲ್ಲ. ಅಧಿಕಾರದ ಪ್ರಶ್ನೆ ಅಂದರೆ ಈಗಂತ ಈ ಲೌಕಿಕವಾದ್ದು. ಇದು LKG UKG ಸೇರಿಸ್ಬೇಕಾದ್ರೆ ಏನೋ ನಿಯಮಗಳಿರುತ್ತೆ, ಹೌದಾ? ಆದರೆ ಅವರು ಏನು ವ್ಯಭಿಚಾರ ಮಾಡ್ತಾರೋ, ಹೆಂಡ ಕುಡಿತಾರೋ, ಕಳ್ತನ ಮಾಡ್ತಾರೋ ಅದ್ರ ಬಗ್ಗೆ ಏನು ನಿಯಮ ಇಲ್ಲ. ಅದನ್ನು ತೆಗೆದು ಆ ಪ್ಯಾಕೆಟ್ ಹಿತ್ತಲ ಕಡೆಗೆ ಇಡಿ, ಅಲ್ಲೇ ಹಿಡ್ಕೊಳ್ಳಿ. ಹೆಣ್ಣು ಬಂದರೆ ಕೂತ್ಕೊಳಕ್ಕಾಗುತ್ತೆ. ಒಬ್ಬ ಕಳ್ಳನಾಗಿದ್ದವನು ಹೋಗಿ MBBS ಓದ್ಕೋಬೋದು, ಎಂತ ಅದಕ್ಕೇನು ಕಂಡೀಷನ್ ಇಲ್ಲ. ಸುಳ್ಳು ಪಳ್ಳು ಹೇಳ್ಕೊಂಡಿರೋರು ಕೂಡ ಯಾವ ಎಜುಕೇಷನ್ಗೆ ಹೋಗ್ಬೋದು. ಬಟ್ ಇಲ್ಲಿ ಮಾತ್ರ ಅವನು ಯೋಗ್ಯತೆ ಅನ್ನತಕ್ಕಂಥದ್ದು ಇರಬೇಕು, ಇದ್ದವ್ರಿಗೆ ಅರ್ಥ ಆಗೋದು. ಅದರಲ್ಲಿ ಭೌತಿಕ ಸಂಪತ್ತು ಅನ್ನತಕ್ಕಂಥ ಏನಿದೆಯೋ ಇದ್ರ ಬಗ್ಗೆ ಆಸಕ್ತಿ ಇರಬಾರ್ದು. ಇನ್ನೂ ಜಾಸ್ತಿ ಮಾಡಬೇಕು, ಇನ್ನೂ ಜಾಸ್ತಿ ಮಾಡಬೇಕು, ಏನು ಅರ್ಥ ಇಲ್ಲ. ಯಾಕೆ ಜಾಸ್ತಿ ಮಾಡಬೇಕು ಅಂದರೆ ಏನೋ ಒಟ್ಟಿನಲ್ಲಿ ಯಾರೋ ಒಬ್ರು ಇದ್ದಾರೆ, ಅಲ್ಲೆಲ್ಲ ಅಮೇರಿಕಾದಲ್ಲಿ ಅಲ್ಲಿ ಆಸ್ತಿ ಮಾಡ್ತಿದ್ದಾರೆ, ಮತ್ತು ಅವ್ರ ತಂದೆ ಮತ್ತು ಹೈದ್ರಾಬಾದು ಅಲ್ಲೆಲ್ಲ ಆಸ್ತಿ ಮಾಡ್ತಾರೆ ಅವ್ರಿಗೋಸ್ಕರ. ಮತ್ತು ಇವರು ಬೆಂಗಳೂರು ಮಡ್ರಾಸು ಇಲ್ಲೆಲ್ಲ ಕೊಂಡ್ಕೊಳ್ಳೋಕೆ ಹೋಗ್ತಾರೆ. ಯಾಕೆ ಅಂದರೆ ಅದೇನು ಅರ್ಥ, ಯಾಕೆನ್ನೋ ಪ್ರಶ್ನೆಗೆ ಅರ್ಥ ಇಲ್ಲ ಅಂತಾರೆ ಅವರು. ಮತ್ತು ಇವಾಗ ಇನ್ನೂ ಏನಾಗಿದೆ, ದುಡ್ಡಿದೆ, ಏನು ಮಾಡೋಣ, ಬ್ಯಾಂಕಲ್ಲಿಟ್ಟರೆ ಸರಿಯಾಗಿ ಬಡ್ಡಿ ಬರೋಲ್ಲ, ಮತ್ತು 108 ಲೆಕ್ಕ ಕೇಳ್ತಾರೆ. ಇದ್ರ ಬದಲು ಒಂದು ಸೈಟ್ ತೊಗೊಂಡು ಬಿಸಾಕಿದರೆ ಬೆಳೆಯುತ್ತೆ, ಜಾಸ್ತಿ ಬರುತ್ತೆ. ಜಾಸ್ತಿ ಬಂದಮೇಲೆ ಏನು ಮಾಡ್ತೀಯ, ಅದನ್ನು ತೊಗೊಳ್ಳೋದು, ಇನ್ನೊಂದು ಸೈಟ್ ತೊಗೊಳ್ಳೋದು, ಇದೇ ಕತೆ. ಯಾಕೆಂದರೆ ಆ ದುಡ್ಡಿನ ಲೆಕ್ಕ ನಾನು ಹೇಳಿದ್ನಲ್ಲ, ಏಕೋ 10 ಕರೋ ಅನ್ನತ್ತಂಥದ್ದು. ₹1 ಇಟ್ಟರೆ ಯಾಕೆ ಸುಮ್ಮನೆ ಇಟ್ಕೊಂಡಿದ್ಯಾ, 10 ಮಾಡು ಅನ್ನತ್ತಂತೆ. ಒಟ್ಟಿನಲ್ಲಿ ಇದರಲ್ಲಿ ಆಸಕ್ತಿ ಅನ್ನತಕ್ಕ ಇದ್ದರೆ ಪರಮಾತ್ಮನ ಆಸಕ್ತಿ ಬರಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಆತ್ಮಜ್ಞಾನ ಬೇಕು ಅಂತ ನಚಿಕೇತ ಕೇಳಿದ್ರೆ ಯಾವುದರ ತಕ್ಷಣ ಹೇಳೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ಇವನಿಗೆ ಅಧಿಕಾರ ಇದೆಯೋ ಇಲ್ಲೋ ಅಂತ, ಬೇಕೋ ಇದು, ಸುಮ್ಮನೆ ಕುತೂಹಲಕ್ಕೋಸ್ಕರ ಕೇಳ್ತಾನೆ ಅಂದ್ಬಿಟ್ಟು ಪರೀಕ್ಷೆ ಮಾಡಿ ಅವನಿಗೆ ಬೇಕು ಅನ್ನತಕ್ಕಂಥದ್ದು ನಿಶ್ಚಯ ಆದಮೇಲೆ ಮುಂದಕ್ಕೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದರಲ್ಲಿ ಅವಿದ್ಯಾಯಾಮಂತರೇ ವರ್ತಮಾನಾಃ ಸ್ವಯಂ ಧೀರಾಃ ಪಂಡಿತಂ ಮನ್ಯಮಾನಾಃ ಸಂಭ್ರಮ್ಯಮಾನಾಃ ಪರ್ಯಂತಿ ಮೂಢಾಃ ಅಂಧೇನೈವ ನಿಯಮಾನ್ ಯಥಾ ಅಂಧಾಃ ಯೇ ತು ಸಂಸಾರಭಾಜಾನಃ ಅವಿದ್ಯಾಯಾಮಂತರೇ ಮಧ್ಯೆ ಘನೀಭೂತಿ ತಮಸಿ ವರ್ತಮಾನಾಃ. ಸಂಸಾರದಲ್ಲಿ ಆಸಕ್ತಿ ಇರತಕ್ಕಂಥವ್ರು ಸಂಸಾರದಲ್ಲಿ ಇದ್ದಾರೆ. ಅವಿದ್ಯಾಯಾಮಂತರೇ ಅಂದರೆ ಅವಿದ್ಯೆಯ ಮಧ್ಯೆ ಘನೀಭೂತಿವ, ಅದರಲ್ಲೇ ದೃಢವಾಗಿ ಮುಳುಗೋಗ್ಬಿಟ್ಟಿದ್ದಾರೆ ಅನ್ನೋ ಥರ ತಮಸಿ ತಮಗುಣದಿಂದ ವರ್ತಮಾನ ಅವಿದ್ಯೆ ಸಂಸಾರದಲ್ಲಿ ಇರತಕ್ಕಂಥವರು ವೇಷ್ಟ್ಯಮಾನ ಪುತ್ರ ಪಶ್ವಾದಿ ತೃಷ್ಣ ಪಾಶುಶತೈ, ಮಕ್ಕಳು ಮತ್ತು ಪಶು ಸಂಪದ ಇನ್ನೂ ಹಲವಾರು ವಿಧವಾದಂಥ ಆಸೆಗಳ ಸಂಕೋಲೆಯಿಂದ ಬಂಧಿತರಾಗಿ. ಆ ಸಂಕೋಲೆ ಅಂದರೆ ಇವಾಗ ಕಾಲಿಗೆ ಬೇಡಿ ಹಾಕ್ತಾರೆ, ಕೈಗೆ ಕಾಲಿಗೆ ಬೇಡಿ ಹಾಕಿಬಿಟ್ರೆ ಓಡೋಕ್ಕಾಗಲ್ಲ, ಸೊ ನಮ್ಮ ಕಡೆ ಕೂತಿರ್ಬೇಕು. ಆದರೆ ಈ ಆಸೆ ಅನ್ನತಕ್ಕಂಥ ಬೇಡಿ ಬಿದ್ದರೆ ಅದೇನು ಮಾಡುತ್ತೆ, ಓಡಿಸುತ್ತೆ, ಹೋಗೋಕ್ಕಾಗಲ್ಲ. ಆಸೆ ಅನ್ನತಕ್ಕಂಥ ಬೇಡಿ ಬಿದ್ದರೆ ಓಡಿಸುತ್ತೆ, ಸುಮ್ಮನೆ ಕೂಡಿಸಲ್ಲ ಅದು. ಈ ಕಾಲಿಗೆ ಭೌತಿಕವಾಗಿರ್ತಕ್ಕಂಥ ಬೇಡಿ ಹಾಕಿದ್ರೆ ಒಂದು ಕಡೆ ಕೂತಿರ್ತೀವಿ. ಆಸೆ ಅನ್ನತಕ್ಕಂಥ ಬೇಡಿ ಬಿತ್ತು ಅಂದರೆ ಕೂಡಲಿಸಲ ಓಡ್ತಿರುತ್ತೆ. ಸ್ವಯಂ ಧೀರಾಃ ಪ್ರಜ್ಞಾವಂತಹ ಪಂಡಿತಾಃ, ನಾವೇ ಧೀರರು, ನಮಗೆ ಎಲ್ಲವೂ ಅರ್ಥವಾಗಿದೆ ಅನ್ನತಕ್ಕಂಥ ಇದ್ದರೆ ಶಾಸ್ತ್ರ ಕುಶಲಾಶ್ಚ, ಸ್ವಲ್ಪ ಶಾಸ್ತ್ರಗಳನ್ನು ಓದ್ಕೊಂಡಿರ್ತಾರೆ. ಈ ರೀತಿ ತಮ್ಮನ್ನು ತಾವು ಶಾಸ್ತ್ರವನ್ನು ಬಲ್ಲವರು ತಿಳಿದವರು ಅನ್ನತಕ್ಕಂಥದ್ರಲ್ಲಿ ಇರೋರು ಸಂಸಾರದಲ್ಲೇ ಇದ್ದುಕೊಂಡು ಆ ರೀತಿ ಭಾವನೆ ಮಾಡಿಕೊಂಡು ಮನ್ಯಮಾನಃ ತೇದಂಧಮ್ಯಮಾನಃ
ಅತ್ಯರ್ಥಂ ಕುಟಿಲಾಂ ಅನೇಕಾಂ ಗತಿಂ ಗಚ್ಚಂತ ಅವರೇ ಅನೇಕ ವಿಧದಲ್ಲಿ ಒದ್ದಾಡ್ತಾ ಇರ್ತಾರೆ. ಯಾವ ರೀತಿ? ಜರ ಮರಣ ರೋಗಾದಿ ದುಃಖೈ ಪರ್ಯಂತಿ. ಹುಟ್ಟು ಸಾವು, ಜರ, ಹುಟ್ಟು ಸಾವು, ವೃದ್ಧಾಪ್ಯ, ರೋಗ, ಇದೇ ದುಃಖ, ಇದರಲ್ಲೇ ಜೀವನ ಮಾಡ್ತಿರ್ತಾರೆ. ಆದ್ರೂ ನಾವು ಪಂಡಿತರು ಅಂದ್ಬಿಟ್ಟು ಅವಿದ್ಯೆಯಲ್ಲಿ ಇದ್ಕೊಂಡು ಆಫ್ ಮಾಡಿದ್ದಾರೆ. ಹಲೋ, ಯಾವುದೋ ಫಾರಿಂದ ಸೊ ಹುಟ್ಟು ಸಾವು ವೃದ್ಧಾಪ್ಯ ರೋಗ ಇಂಥವುಗಳಿಂದ ಒದ್ದಾಡ್ತಾ ಇರ್ತಕ್ಕಂಥವ್ರು ಮೂಢ ಅವಿವೇಕಿನಃ ಅಂಧೇನೈವ ದೃಷ್ಟಿವಿಹೀನೇನೈವ. ಅಂದರೆ ಅವ್ರಿಗೆ ಕಣ್ಣು ಕಾಣಲ್ಲ, ಅವರು ಬೇರೆ ಕುರುಡನ್ನು ಕರ್ಕೊಂಡು ಹೋಗ್ತೀವಿ ಅಂತಾರೆ. ಅವ್ರಿಗೆ ಕಣ್ಣು ಕಾಣಲ್ಲ, ಸೊ ಬೇರೆ ನಿಮ್ಗೆ ಯಾಕೆ ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತಾರೆ. ಹೌದಾ? ನಿಯಮಾನ ದೃಷ್ಟಿವಿಹೀನೇನೈವ ನಿಯಮಾನ ವಿಷಮೇ ಕತಿ ಯಥಾ ಬಹವಃ ಅಂಧಾಃ ಮಹಾಂತಂ ಅನರ್ಥಂ ರುಚ್ಯಂತಿ ತದ್ವತ್. ಯಾವ ರೀತಿ ಕಣ್ಣಿಲ್ಲದೆ ಇರ್ತಕ್ಕಂಥ ಕುರುಡ್ರ ಬೇರೆ ಕಣ್ಣಿಲ್ಲದೆ ಇರ್ತಕ್ಕಂಥ ಕುರುಡ್ರನ್ನ ಕರ್ಕೊಂಡು ಹೋಗ್ತಾನೆ, ನಿಮ್ಗೆ ಯಾಕೆ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಹೌದಾ? ಮತ್ತು ಎಲ್ಲಿ ಹೋಗ್ಬಿಡ್ತಾರೆ ಅವರು? ಅದು ಹೊಸ ದಾರಿ. ಒಂದು ವೇಳೆ ಅಭ್ಯಾಸ ಇರೋ ದಾರಿ ಆದ್ರೂ ಕುರುಡ್ರಿಗೆ ಚೆನ್ನಾಗಿ ಅಭ್ಯಾಸ ಆಗಿರುತ್ತೆ. ಹೌದಾ? ಅದರಲ್ಲಿ ಹೋಗ್ತಾರೆ ಅವರು. ಹೊಸ ದಾರಿನಲ್ಲಿ ನೀವು ಕುರುಡ ಬನ್ನಿ ನಿಮ್ಗೆ ಯಾಕೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೌದಾ? ಸೊ ಆ ರೀತಿ ಇಲ್ಲಿ ಕೂಡ ಇಲ್ಲಿ ಕೇವಲ ಪಂಡಿತರು ಮಾತ್ರ ತಗೋಬಾರ್ದು ನಾವು. ಅಂದರೆ ಶಾಸ್ತ್ರ ಪಾಂಡಿತ್ಯದಿಂದ ಅವರೇ ಅವಿದ್ಯೆಯಲ್ಲಿ ಒದ್ದಾಡ್ತಾ ಇರ್ತಕ್ಕಂಥವ್ರು, ಶಾಸ್ತ್ರ ಪಾಂಡಿತ್ಯದಿಂದ ಅವರೇ ಅವಿದ್ಯೆಯಲ್ಲಿ ಒದ್ದಾಡ್ತಾ ಇರ್ತಕ್ಕಂಥವ್ರು, ರೋಗ ರುಜಿನ ಇಂಥದ್ರಿಂದ ನೋವು ತಿಂತಿರ್ತಕ್ಕಂಥವ್ರು ಬೇರೆಯವ್ರಿಗೇನೋ ಉಪದೇಶ ಮಾಡಲಿಕ್ಕೆ ಹೋಗ್ತಾರೆ. ಅಷ್ಟೇ ಅಲ್ಲ, ಇನ್ನು ಇರತಕ್ಕಂಥ ಇತರ ಎಲ್ಲ ಜನನು, ಹೌದಾ? ಇವಾಗ ಅವರು ಒದ್ದಾಡ್ತಾ ಇದ್ದಾರೆ ಸಂಸಾರದಲ್ಲಿ, ಅವರು ಸಂಸಾರದಲ್ಲಿ ಒದ್ದಾಡ್ತಿರ್ತಾರೆ. ಸರಿ, ಮಕ್ಕಳಿಗೂ ಸೆಟ್ಲ್ಮೆಂಟ್ಗೂ ಒದ್ದಾಡ್ತಿರ್ತಾರೆ. ಅಲ್ಲ, ನಾನು ಸಂಸಾರದಲ್ಲಿ ಒದ್ದಾಡ್ತಾ ಇದ್ದೀನಿ, ನಾನು ಮದುವೆ ಮಾಡ್ಕೊಂಡು ನಾನು ಸುಖವಾಗಿದ್ದೀನಿ, ಇವಾಗ ಅವರು ಮದುವೆ ಮಾಡಿ ಏನು ಪ್ರಯೋಜನ ಅಂತೇನು ಯೋಚಿಸೋಕ್ಕೆ ಹೋಗಲ್ಲ. ಸದ್ಯ ಒಂದು ಸೆಟ್ಲ್ಮೆಂಟ್ ಮಾಡಿ ನಮ್ಮ ಜವಾಬ್ದಾರಿ ತಪ್ಪಿಸ್ಕೊಂಡ್ರೆ ಸಾಕು ಅಂತಾರೆ. ಅದೇನು ಕುರುಡನ್ನು ಕರ್ಕೊಂಡು ಹೋದಾಗೆ. ಸೊ ಅದೇನಾಗಿತ್ತು, ಎಲ್ಲರ ಜೀವನ ಅನರ್ಥವಾಗ್ತಾ ಇದೆ. ಮತ್ತು ಈ ಮಕ್ಕಳನ್ನ ಆಗಿದ್ಮೇಲೆ ಸರಿಯಾಗಿ ನೋಡ್ಕೋಬಾರ್ದು. ಸರಿಯಾಗಿ ನೋಡ್ಕೊಳ್ಳೋದು ಅಂದರೆ ಮದಾಲಾಸ ಬೆಳೆಸ್ಬೇಕು ಮಕ್ಕಳನ್ನ. ಮದಾಲಾಸ ಯಾವ ರೀತಿ ಮಕ್ಕಳನ್ನ ಬೆಳೆಸ್ತಾಳೆ? ಆಕೆ ಮದುವೆ ಆಗೋ ಇಂಟ್ರೆಸ್ಟ್ ಇರೋಲ್ಲ, ಸನ್ಯಾಸಿ ಹತ್ರ ಜೀವನ ಮಾಡ್ಬೇಕಂತ ಇರ್ತಾಳೆ. ಅವಾಗ ಅವ್ರ ತಂದೆ ಇಲ್ಲಮ್ಮ ಸಮಾಜದಲ್ಲಿ ಕಷ್ಟ ಆಗುತ್ತೆ, ಹೆಣ್ಮಕ್ಳು ಮದುವೆ ಆಗಬೇಕು ಅಂತ ಹೇಳ್ತಾರೆ. ರಾಜನು ಆಕೆ ಮದುವೆ ಆಗಬೇಕು ಅಂತಿರ್ತಾನೆ. ಒಟ್ಟಿನಲ್ಲಿ ಮದುವೆ ಆಗ್ತಾಳೆ ಆಕೆ, ಆದರೆ ಒಂದು ಕಂಡೀಷನ್ ಆಗ್ತಾಳೆ. ಮಹಾದೇವಿನೂ ಅಷ್ಟೇ, ಮದುವೆ ಆಗಬೇಕಾದ್ರೆ ಕಂಡೀಷನ್ಸ್ ಹಾಕ್ತಾಳೆ. ಮದಾಲಸನೂ ಅಷ್ಟೇ ಕಂಡೀಷನ್ ಹಾಕ್ತಾಳೆ. ಏನು ಕಂಡೀಷನ್ ಆಗ್ತಾಳೆ ಅಂದರೆ, ನನ್ನ ಗರ್ಭದಲ್ಲಿ ಬರತಕ್ಕಂಥ ಮಕ್ಕಳನ್ನು, ಸಂತಾನವನ್ನು ಮತ್ತೊಂದು ಗರ್ಭಕ್ಕೆ ಹೋಗಬಾರ್ದು, ಆ ರೀತಿ ಬೆಳೆಸ್ತೀನಿ. ಅರ್ಥ ಆಗ್ತೀವಿ? ನನ್ನ ಗರ್ಭದಲ್ಲಿ ಬರತಕ್ಕಂಥ ಮಕ್ಕಳು ಮತ್ತೊಂದು ಗರ್ಭಕ್ಕೆ ಹೋಗಬಾರ್ದು, ಆ ರೀತಿ ಬೆಳೆಸ್ತೀನಿ ಅಂತೇಳಿ. ಆ ರಾಜಂಗೆ ಏನು ಅರ್ಥವಾಯಿತೋ, ಅವ್ರ ಅಪ್ಪಂಗೆ ಏನು ಅರ್ಥವಾಯಿತೋ
ಏನೋ ನಿನ್ನ ತಲೆ ನಮಗೇನು ಅರ್ಥ ಆಗೋಲ್ಲ, ಒಟ್ಟಿನಲ್ಲಿ ಮದುವೆ ಆದರೆ ಸಾಕು ಅಂತಾರೆ. ಅದೇನು ಮದುವೆ ಆದಮೇಲೆ ಮಕ್ಕಳಾಗ್ತಾರೆ. ಮಕ್ಕಳಾದವನ್ನ ಯಾವ ರೀತಿ ಬಿಡುತ್ತಾಳೆ? ಶುದ್ಧೋಸಿ ಬುದ್ಧೋಸಿ ನಿರಂಜನೋಸಿ ಸ್ವಪ್ನಮಾಯ ಪರಿವರ್ಜಿತೋಸಿ. ಶುದ್ಧ ಸ್ವರೂಪ ನೀನು, ಯಾವುದಕ್ಕೂ ಅಂಟಿಲ್ಲದೆ ಇರತಕ್ಕಂಥ ಸ್ವರೂಪ. ಶುದ್ಧೋಸಿ ಬುದ್ಧು ಜ್ಞಾನ ಸ್ವರೂಪ. ನಿರಂಜನೋಸಿ ಸ್ವಪ್ನಮಾಯ ಪರಿವರ್ಜಿತೋಸಿ. ಈ ಮಾಯಾ ಅನ್ನತಕ್ಕಂಥ ಪ್ರಪಂಚ, ಸ್ವಪ್ನರೂಪವಾಗಿರತಕ್ಕಂಥ ಈ ಪ್ರಪಂಚ ನಿನಗೇನು ಅಂಟ್ಕೊಂಡಿಲ್ಲ ಅಂದ್ಬಿಟ್ಟು ಈ ರೀತಿ ಬೆಳೆಸ್ತಾಳೆ. ನಿಜವಾದ ಮಕ್ಕಳನ್ನ ಆ ರೀತಿ ಬೆಳೆಸ್ಬೇಕು. ನಾವು ಆ ರೀತಿ ಬೆಳೀಲಿಲ್ಲ, ಎಲ್ಲ ಅಂಟಾಗ್ತೀವಿ. ನಾವು ಎಲ್ಲ ಅಂಟ್ಕೊಂಡು ಒದ್ದಾಡಿದ್ದೀವಿ. ಅವ್ರಿಗೂ ಹಾಗೆ ಅದನ್ನು ಒಂದು ಕಟ್ಬಿಟ್ಟು ಅಂಟಿಸ್ಬಿಟ್ಟು ಅವ್ರು ಒದ್ದಾಡೋದು ನಾವೆಲ್ಲ ನೋಡಿ ನಾವು ಒದ್ದಾಡ್ತೀವಿ. ಇದೇ ಅವಿದ್ಯಾಯಾಮ ಅಂತಾರೆ ವರ್ತಮಾನ. ಅಂದರೆ ಎಲ್ಲರನ್ನು ತಗೋಬೇಕು, ಕೇಳೋ ಪಂಡಿತರು ಅಷ್ಟೇ ಅಲ್ಲ. ಅಂದಾಗ ಈ ರೀತಿಯಾದಂಥ ಜೀವನ ಯಾಕೆ ಮಾಡ್ತಾರೆ ಅಂದರೆ, ನ ಸಂಪರಾಯ ಪ್ರತಿಭಾತಿ ಬಾಲಂ ಪ್ರಮಾದ್ಯಂತಂ ವಿತ್ತ ಮೋಹೇನ ಮೂಢಂ ಅಯಂ ಲೋಕೋ ನಾಸ್ತಿ ಪರೈತಮಾನಿ ಪುನಃ ಪುನಃ ವಶಮಾಪದ್ಯತೇನೆ. ಯಾಕಪ್ಪ ಈ ರೀತಿ ಮಾಡ್ತಾರೆ ಅಂದರೆ, ಅತ ಏವ ಮೂಢತ್ವಾತ್, ಮೂರ್ಖತ್ವ. ವಿಚಾರ ಅನ್ನತಕ್ಕ ಮಾಡಲಿಕ್ಕೆ ಹೋಗಲ್ಲ. ಮನುಷ್ಯನಿಗೆ ಒಬ್ಬನಿಗೇನು ವಿಚಾರ ಮಾಡತಕ್ಕಂಥ ಶಕ್ತಿ ಇರೋದು, ಇನ್ನು ಯಾವ ಪ್ರಾಣಿಗೆ ವಿಚಾರ ಮಾಡತಕ್ಕಂಥ ಶಕ್ತಿ ಇಲ್ಲ. ಮತ್ತು ಆ ವಿಚಾರ ಶಕ್ತಿಯನ್ನು ನಾವೇನು ಮಾಡಿದ್ವಿ, ಸರಿಯಾದಂಥ ಮಾರ್ಗದಲ್ಲಿ ಉಪಯೋಗಿಸಲ್ಲ. ಮತ್ತು ಯಾವ ರೀತಿ ಉಪಯೋಗಿಸ್ತೀವಿ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇದರಲ್ಲಿ ಉಪಯೋಗಿಸ್ತೀವಿ. ಹೌದಾ? ಅದರಲ್ಲೇನೋ ವಿವೇಕ ಮಾಡೋಕ್ಕೆ ಹೋಗ್ತೀವಿ. ಮತ್ತು ಇನ್ನೊಂದು ಬೆಳಿಗ್ಗೆ ಯಾವುದು ನೋಡ್ತಿದ್ದೆ ನಾನು, ಅದರಲ್ಲಿ ಹೇಳ್ತಾರೆ ಅಖಂಡವಾಗಿರತಕ್ಕಂಥ ಆನಂದ ಸ್ವರೂಪ ನಿನ್ನಲ್ಲೇ ಇದೆ. ನೀನೇ ಆನಂದ ಸ್ವರೂಪ, ಮನುಷ್ಯನೇ ಆನಂದ ಸ್ವರೂಪ. ಆದರೆ ಏನು ಮಾಡಿದ್ದಾನೆ ಮನುಷ್ಯ ಅಂದರೆ, ಅದನ್ನು ತಿಳ್ಕೊಳ್ದಿರ ಮತ್ತು ನೋಡು, ಅವರಿದ್ದಾಗಿದ್ದು ಚೆನ್ನಾಗಿರುತ್ತೆ, ಇವರಿದ್ದಾಗಿದ್ದು ಚೆನ್ನಾಗಿರುತ್ತೆ, ನಾವು ಆ ರೀತಿಯಾದ ಚೆನ್ನಾಗಿರುತ್ತೆ. ಈ ಕಂಪ್ಯಾರಿಸನ್ ಬ್ರೀಡ್ಸ್ ಸಾರೋ. ನಮ್ಮ ಜೀವನವನ್ನು ಮತ್ತೊಬ್ಬರಿಗೆ ಹೋಲಿಸಿದ್ರೆ ನಿಜವಾಗ್ಲೂ ದುಃಖನೇ. ಇದು ಒಂದು. ಅವರಂತ ಇರಬೇಕು, ಅವ್ರಿಗೆ ಹೇಗೆ ಅನುಕೂಲ ಏನೋ ಅವ್ರು ಆ ಥರ ಇದ್ದಾರೆ. ಅದು ಯಾತಕ್ಕೋಸ್ಕರ ಆಗಿದ್ದಾರೆ ಗೊತ್ತಿಲ್ಲ. ನಾನು ವಿಚಾರ ಮಾಡಿ ನನಗೇನು ಬೇಕೋ ಎಷ್ಟು ಬೇಕೋ ಅಷ್ಟು ಆ ಮಟ್ಟಿಗೆ ಇರೋಣ ಸಾಕು. ನನಗೆ ಯಾರೋ ಒಂದು ಸಲ ಟ್ರೈನಲ್ಲಿ ಬರ್ತಾಯಿದ್ರೆ ಟ್ರೈನಲ್ಲಿ ಸುಮ್ಮನೆ ಕೂತಿರ್ತೀನಿ. ನಾನು ಯಾರಿಗೂ ಪ್ರವಚನ ಮಾಡಲಿಕ್ಕೆ ಹೋಗಲ್ಲ ಟ್ರೈನಲ್ಲಿ. ಕೆಲವರು ನೋಟ್ಸ್ ತೆಗೆದು ಹೇಳಕ್ಕೆ ಹೋಗ್ತಾರೆ, ಆ ಥರ ಹೇಳಕ್ಕೆ ಹೋಗಲ್ಲ, ಸುಮ್ಮನೆ ಕೂತಿರ್ತೀನಿ. ಈ ಜನಗಳು ಬಂದಿದ್ದೆಲ್ಲ ಕೊಂಡ್ಕೊಂಡು ತಿಂತಾರೆ, ಲಗೇಜ್ ಚೆಕ್ ಮಾಡ್ತಿರ್ತಾರೆ, ಏನೋ ಮಾಡ್ತಾರೆ, ಒಟ್ಟಿನ ಟೈಮ್ ಹೋಗಲ್ಲ. ಅದಕ್ಕೆ ಯಾರೋ ಸ್ವಾಮಿಗಳು ಕೂತಿದ್ದಾರೆ ಅಂತ ಮೆಲ್ಲಿಗೆ ಬರ್ತಾರೆ. ಸ್ವಾಮಿಗಳೇ ಸ್ವಲ್ಪ ಬ್ರಹ್ಮ ವಿಚಾರ ಹೇಳಿ ಅಂತ. ಅದರಲ್ಲಿ ಯಾರೋ ಒಬ್ಬ ಬಂದ, ಸ್ವಾಮಿಗಳೇ ಈ ಸಾಕಷ್ಟು ಜನ ಸ್ವಾಮಿಗಳು ಕಾರಲ್ಲಿ ಓಡಾಡ್ತಾರೆ, ನೀವು ಈ ಟ್ರೈನಲ್ಲಿ ಓಡಾಡ್ತೀರಾ, ಬಸ್ಸಲ್ಲಿ ಓಡಾಡ್ತೀರಾ, ನಿಮಗೇನು ಅನಿಸಲ್ವೇ ಅಂತ. ನಾನು ಹೇಳಿದೆ, ಯಾಕೆ ಅನ್ನಿಸ್ಬೇಕಪ್ಪ, ಯಾಕೆ ಅನ್ನಿಸ್ಬೇಕು ಹೇಳ. ಅಲ್ಲ, ಅವರೆಲ್ಲ ಕಾರಲ್ಲಿ ಓಡಾಡ್ತಾರೆ, ನನಗೆ ಟ್ರೈನಲ್ಲಿ ಓಡಾಡೋ ಸ್ಥಿತಿ ಬಂದಿದೆ. ಅಲ್ಲ, ನಾನು ಆ ಥರ ಕಂಪೇರ್ ಮಾಡೋಕ್ಕೆ ಹೋಗಲ್ಲ, ಆ ಥರ ಕಂಪೇರ್ ಮಾಡಲಿಕ್ಕೆ ಹೋಗಲ್ಲ. ಯಾವಾಗ ನಾವು ಆ ಸ್ವಾಮಿ ನೋಡು ಮೊನ್ನೆ ಬಂದ ಕಾರಲ್ಲಿ ಓಡಾಡ್ತಾನೆ, ನಾನು ಹೀಗೆ ಇದ್ದೀನಿ ಅಂದರೆ ಇವಾಗ ನಾವು ಕಾರ್ ಸಂಪಾದನೆ ಮಾಡಿ ಪ್ರಯತ್ನ ಮಾಡಬೇಕು. ಅವಾಗೇನಾಯಿತು, ಇದು ಒಂದು ಪ್ರೊಫೆಷನ್ ಆಯಿತು. ಕಾರು, ಆ ಬಿಲ್ಡಿಂಗು, ಅದು ಇದು ಮಾಡ್ಕೊಳ್ಳಿಕ್ಕೆ ಇದು ದುಡ್ಡು ಸಂಪಾದನೆ ಮಾಡೋಕ್ಕೆ ಒಂದು ಮಾರ್ಗ ಆಗೋಗುತ್ತೆ. ಆವಾಗ ತತ್ವ ಪಕ್ಕಕ್ಕೆ ಹೋಗುತ್ತೆ, ಜನಗಳ ಹತ್ರ ದುಡ್ಡು ಎಳೆಯೋದು ಮುಖ್ಯ ಆಗುತ್ತೆ. ಬೇಡ. ಒಂದು. ಎರಡನೇದು, ಒಬ್ಬ ಸ್ವಾಮೀಜಿ ಕಾರ್ ಇಟ್ಕೊಂಡಿದ್ದಾರೆ ಅಂದರೆ ಆ ಡ್ರೈವರ್ ಫ್ಯಾಮಿಲಿ ಎಲ್ಲ ಸಾಕಬೇಕು. ಅವ್ರು ನಮ್ಮ ಜೊತೆಗೆ ಇರ್ತಾನೆ, ಅವ್ರ ಕುಟುಂಬ ಹೇಗೆ ನಡಿಬೇಕು, ಇದೆಲ್ಲ ರಾಮಾಯಣ ಯೋಚನೆ ಮಾಡಿ ಇದೇನು ಬೇಡ ಅಂತ ಬಿಟ್ಟು ಆ ಥರ ಕಂಪೇರ್ ಮಾಡಲಿಕ್ಕೆ ಹೋಗೋದೇ ಇಲ್ಲ. ನಾವು ಯಾವಾಗ ಇನ್ನೊಬ್ಬರು ಹೇಗಿದ್ದಾರೆ, ನಾವು ಆ ಥರ ಇಲ್ಲವೇ ಇಲ್ಲ ಅಂತ ಯಾವಾಗ ನಾವು ಹೋಗ್ತೀವೋ ಆಗ ದುಃಖ ಶುರುವಾಗುತ್ತೆ. ಆದ ಕಾರಣ ಇನ್ನೊಬ್ಬರು ಕಂಪೇರ್ ಮಾಡ್ಕೊಳ್ಳಿಕ್ಕೆ ಹೋಗಲೇಬಾರ್ದು. ನಮ್ಗೆ ಹೇಗೆ ಬೇಕು ಹಾಗಿದ್ದೀವಿ ಅದು. ಮತ್ತು ಇನ್ನೂ ಒಂದಿದೆ ನಮಗೆ ಸಮಸ್ಯೆ, ಅದು ಭಾರತ ದೇಶದಲ್ಲಿ ಜಾಸ್ತಿ. ಬೇರೆಯವ್ರು ಏನು ಅಂದ್ಕೊಳ್ತಾರೋ,
ಬೇರೆ ಬೇರೆ ಏನು ಅಂದ್ಕೊಂಡು ನಿಂಗೇನಾಗಬೇಕು? ಅವ್ರು ನಮ್ಮನ್ನು ಹೊಗಳಿದ್ರೆ ನಮ್ಮಲ್ಲಿರ್ತಕ್ಕಂಥ ದುಡ್ಡು ಆಸ್ತಿ ಅನ್ನೋದು ಜಾಸ್ತಿ ಆಗುತ್ತೋ, ಅವ್ರು ತಗಳಿದ್ರೆ ಕಮ್ಮಿ ಆಗುತ್ತೋ, ಅಥವಾ ಅವ್ರು ಹೊಗಳಿದ್ರೆ ನನ್ನಲ್ಲಿ ಇರ್ತಕ್ಕಂಥ ಜ್ಞಾನ ಜಾಸ್ತಿ ಆಗುತ್ತೋ? ಏನಿಲ್ಲ. ಬಟ್ ಅವ್ರ ಹೊಗಳಿಕೆಗೆ ತಗಳಿಕೆಗೆ ನಾವು ಯಾಕೆ ಅಷ್ಟೊಂದು ಬೆಲೆ ಕೊಡ್ತೀವಿ? ಬಟ್ಟೆ ಕೊಂಡ್ಕೋಬೇಕಾದ್ರೂ ಅಷ್ಟೇ, ಬೇರೆ ಕಣ್ಣಿಗೆ ಹ್ಯಾಕೆ ಕಾಣುತ್ತೆ ಅಂತ ಯೋಚನೆ ಮಾಡಿ ತೊಗೊಳ್ತೀವಿ. ಯಾಕೆಂದರೆ ಆ ಬಟ್ಟೆ ಒಂದಲ್ಲಿ ನಾವು ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ, ಬೇರೆ ಹಾಕ್ಕೊಂಡಾಗ ಚೆನ್ನಾಗಿ ಕಾಣುತ್ತೆ, ಅದನ್ನ ನೋಡಿ ತೊಗೊಳ್ತೀವಿ. ಆವಾಗ ನಾವು ಯಾವ ರೀತಿ ಕಾಣ್ತೀವಿ ಬೇರೆಯವ್ರಿಗೆ ಅನ್ನೋದು ನಮ್ಗೆ ಅರ್ಥವಾಗಲ್ಲ. ಅವ್ರು ಯಾರನ್ನು ನೋಡಿ ಬೇಷ್ ಎಲ್ಲಿ ತೊಗೊಂಡ್ರಿ, ಭಾಳ ಚೆನ್ನಾಗಿದೆ ಅನ್ಬೇಕು. ಈ ರೀತಿ ಏನಾಗುತ್ತೆ, ಈ ಬಾಹ್ಯ ಪ್ರಪಂಚದೇ ಗೋಜಲ್ಲಿ ಇದ್ಕೊಂಡು ಅಂಥವ್ರಿಗೆ ಮೂಢತ್ವ ನ ಸಂಪ್ರಾಯ ಪ್ರತಿಭಾತಿ. ಸಂಪ್ರಾಯತೀತಿ ಸಂಪ್ರಾಯ ಪರಲೋಕ ಪ್ರಾಪ್ತಿ ಪ್ರಯೋಜನ ಸಾಧನ ವಿಶೇಷ ಶಾಸ್ತ್ರೀಯ ಸಂಪ್ರಾಯ. ಅಂದರೆ ಈ ರೀತಿ ಕೇವಲ ಲೌಕಿಕದಲ್ಲಿ ಮೂಢತ್ವದಲ್ಲೇ ಜೀವನ ಮಾಡತಕ್ಕಂಥವ್ರಿಗೆ ಸಂಪ್ರಾಯ ಅನ್ನತಕ್ಕಂಥದ್ದು ಗೊತ್ತಾಗಲ್ಲ. ಸಂಪ್ರಾಯ ಏನಪ್ಪ ಅಂದರೆ ಪರಲೋಕ ತತ್ಪ್ರಾಪ್ತಿ ಪ್ರಯೋಜನ. ಪರಲೋಕ ಅಂದರೆ ಸ್ವರ್ಗಾದಿ ಲೋಕಗಳು, ಅನ್ಯ ದೇವಲೋಕಗಳು, ಅದನ್ನು ಪ್ರಾಪ್ತಿ ಮಾಡಿಕೊಳ್ತಕ್ಕಂಥ ಶಾಸ್ತ್ರ ಏನಿದೆ ಅದು ಸಂಪ್ರಾಯ ಅಂತಾರೆ. ಅದು ಗೊತ್ತಾಗಲ್ಲ. ಇನ್ನು ನೀನೇ ಆನಂದ ಸ್ವರೂಪ ಅಂತ ತಿಳಿಸ್ತಕ್ಕಂಥ ಆ ಶಾಸ್ತ್ರದ ಸುದ್ದಿಗೂ ಅವ್ರು ಹೋಗಲ್ಲ. ಸಚಬಾಲಂ ಅಂತ ಮಕ್ಕಳು ಅಂದರೆ ನಾವು ಸಾಮಾನ್ಯವಾಗಿ ಯಾರನ್ನ ಮಕ್ಕಳು ಅಂತೀವಿ? ಚಿಕ್ಕ ವಯಸ್ಸಲ್ಲಿ ಇರತಕ್ಕಂಥವಲ್ಲ. ಇಲ್ಲಿ ಅವಿವೇಕಿನಂ. ಯಾರಪ್ಪ ಮಕ್ಕಳು ಅಂದರೆ ಅವಿವೇಕಿಗಳು, ವಿವೇಕ ಮಾಡಿದ ಜೀವನ ಮಾಡೋರು. ಮಕ್ಕಳು ಏನು ವಿವೇಕ ಹೋಗುತ್ತೋ? ಒಂದು ವೇಳೆ ಮಾಡಿದ್ರು ಹುಚ್ಚುಚ್ಚಾಗಿ ಮಾಡುತ್ತೆ. ಒಂದು ಯಾವುದೋ ಮಗು ಹುಡುಗ 2 ವರ್ಷ 3 ವರ್ಷ LKG ತೊಗೊಂಡು ಸೇರಿಸ್ಯಾರೆ. ಒಂದು ದಿವಸ ಸ್ಕೂಲ್ಗೆ ಹೋದ, ನೆಕ್ಸ್ಟ್ ಡೇಯಿಂದ ಸ್ಕೂಲ್ಗೆ ಹೋಗಲಿಲ್ಲ ಅವನು. ನಾನು ಹೋಗಲ್ಲ. ಯಾಕೋ? ಮೇಡಮ್ ಚೆನ್ನಾಗಿಲ್ಲ ಅಂತಾರೆ. ಕಪ್ಪಗಿದ್ದಾಳಂತೆ, ಹೋಗಲೇ ಇಲ್ಲ ಮಗು ಸ್ಕೂಲ್ಗೆ. ಮತ್ತು ಬದಲಾಯಿಸಿದ್ರು. ಈ ಥರ ವಿವೇಕ ಕಲ್ತಕ್ಕೆ ಬರೋದು. ನಾವಲ್ಲೂ ಅಷ್ಟೇ, ನಾವು ವಿವೇಕ ಮಾಡಿ ಜೀವನ ಮಾಡೋಲ್ಲ. ಒಂದಲ್ಲಿ ವಿವೇಕ ಮಾಡಿದ್ರು ಈ ಥರ ಜೀವನ. ಅವ್ರು ತಗೊಂಡಿದ್ದಾರೆ, ನಾವು ತಗೋಬೇಕು. ಅವ್ರು ಹಾಗಿದ್ದಾರೆ, ನಾವು ಆಗಿರಬೇಕು. ಇದು ಅವಿವೇಕ ಹೊರತು ವಿವೇಕವಲ್ಲ. ಈ ರೀತಿ ಅವಿವೇಕಿನಂ ಪ್ರತಿ ನ ಭಾತಿ ನ ಪ್ರಕಾಶತೆ ನೋಪತಿಷ್ಠತೆ ಇತ್ಯರ್ಥ. ಅಂದರೆ ಉನ್ನತ್ವ ಅಂತ ಶಾಸ್ತ್ರ ಏನಿದೆಯೋ ಇಂಥ ಅವಿವೇಕಿಗಳಿಗೆ ವಿಧಿ ಅಂತಲೂ ಗೊತ್ತಾಗಲ್ಲ, ಹೇಳಿದ್ರು ಅವ್ರು ಸ್ವೀಕಾರ ಮಾಡಲ್ಲ. ಪ್ರಮಾದ್ಯಂತಂ ಪ್ರಮಾದಂ ಅಂದರೆ ಪ್ರಮಾದವಾಗಿರ್ತಕ್ಕಂಥ ಜೀವನವನ್ನೇ ಮಾಡ್ತಿರ್ತಾರೆ. ಯಾವುದಪ್ಪ ಪ್ರಮಾದವಾದಂಥ ಜೀವನ ಅಂದರೆ ಪ್ರಮಾದಂ ಕುರುವಂತಂ ಅಂದರೆ ಯಾವುದು ಪ್ರಮಾದವನ್ನುಂಟು ಮಾಡುತ್ತೆಯೋ ಅಂಥ ಜೀವನವನ್ನೇ ಮಾಡ್ತಿರ್ತಾರೆ. ಯಾವುದದು? ಪುತ್ರ ಪಶ್ವಾದಿ ಪ್ರಯೋಜನೇಶು ಆಸಕ್ತಮನಸಂ. ಪುತ್ರ ಪಶ್ವಾದಿ ಪ್ರಯೋಜನೇಶು ಆಸಕ್ತಮನಸಂ. ಮಕ್ಕಳು ಅಂದರೆ ಮತ್ತು ಪಶು ಅಂದರೆ ಆಗಿನ ಕಾಲಕ್ಕೆ ಶಂಕರಾಚಾರ್ಯ ಕಾಲಕ್ಕೆ ಪಶು ಸಂಪದ. ಇವಾಗ ಆಧಾರ ಇಲ್ಲ. ಅಯ್ಯೋ ಈಗಿನ ಕಾಲದ ಸಂಪತ್ತು ಅಂದರೆ ಇದೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿಲ್ಲ, ನಾವು ಹೇಳ್ಬೇಕಾದ್ರೆ. ತಥಾ ವಿತ್ತ ಮೋಹೇನ ವಿತ್ತ ನಿಮಿತ್ತೇನ ಅವಿವೇಕೇನ ಮೂಢಂ. ಅಂದರೆ ವಿತ್ತ ಮೋಹೇನ, ವಿತ್ತ ಅಂದರೆ ಬಾಹ್ಯ ಸಂಪತ್ತು, ಅದು ವಿತ್ತ ನಿಮಿತ್ತೇನ ಅವಿವೇಕೇನ ಮೂಢಂ ತಸ್ಮಾತ್ ಆಚ್ಛನ್ನಂ ಸಂತಂ ಅಯಮೇವ ಲೋಕಃ ಯೋ ಅಯಂ ದೃಶ್ಯಮಾನಃ. ಅಂದರೆ ಕಣ್ಣಿಗೆ ಕಾಣ್ತಿರತಕ್ಕಂಥ ಲೋಕ ಮಾತ್ರವೇ. ಇದು ಬಿಟ್ಟರೆ ಮತ್ತಿನ್ಯಾವ ಲೋಕನೂ ಇಲ್ಲ, ಯಾವ ಆತ್ಮ ಇಲ್ಲ, ದೇವರಿಲ್ಲ. ಇದು ಮಾತ್ರವೇ ಇರತಕ್ಕಂಥದ್ದು. ಸ್ತ್ರೀ ಅನ್ನಪಾನಾದಿ ವಿಶಿಷ್ಟ. ಇಲ್ಲಿ ಸ್ತ್ರೀ ಅಥವಾ ಪುರುಷ ಅನ್ನ ಪಾನ ಆದಿ ವಿಶಿಷ್ಟ ಅಂತಾರೆ. ಅನ್ನಪಾನ ಅಂದರೆ ಇನ್ನೂ ಏನೇನಿದೆಯೋ ಈ ಲೇಟೆಸ್ಟು ಪಾನಿಪುರಿ ತಕ್ಕ ಎಲ್ಲ ಸೇರಿಸ್ಕೋಬೋದು. ವಿಶಿಷ್ಟ ಇದೇ ಇರೋದು, ಇದೇ ಮುಖ್ಯ ಹೊರತು ನಾಸ್ತಿ ಪರಹ ಅದೃಷ್ಟೋ ಲೋಕ. ನಮ್ಮ ಕಣ್ಣಿಗೆ ಕಾಣದೇ ಇರತಕ್ಕಂಥ ಲೋಕಗಳು ಯಾವುದನ್ನು ಇದೆ ಅಂದರೆ ಇಲ್ಲ. ಇನ್ನು ಆತ್ಮ ಬ್ರಹ್ಮ ಅದಿದೆ ಅಂದರೆ ಅದು ಇಲ್ಲ. ಇದು ಏವಂ ಮನನಶೀಲ ಮಾನಿ ಪುನಃ ಈ ರೀತಿ ಜೀವನ ಮಾಡತಕ್ಕಂಥವ್ರು ಕೊನೆಗೆ ಏನಾಗುತ್ತಪ್ಪ?
ಪುನಃ ಪುನಃ ಜನಿತ್ವ, ಮತ್ತೆ ಮತ್ತೆ ಹುಟ್ಟೋದು, ಮತ್ತೆ ಮತ್ತೆ ಸಾಯೋದು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಇದು ಇದು ಸಂಸಾರ ಅನ್ನತಕ್ಕಂಥದ್ದು. ಹುಟ್ಟು ಸಾವು. ಏನೋ ಹುಟ್ಟಿದ್ವಿ ಸತ್ವಿ ಅಲ್ಲ, ಆನಂದವಾಗಿತ್ತಪ್ಪ ಜೀವನ. ಆನಂದವಾಗಿತ್ತು ಅಂದರೆ ಎಷ್ಟು ಸಲ ಹುಟ್ಟಿದ್ರೆ ಎಷ್ಟು ಸಲ ಸತ್ತರೆ. ಬಟ್ ಅದು ಆನಂದವಾಗಿರುತ್ತು ಅಂದರೆ ಜಠರದಿ ದುಃಖವು, ಜನನದಿ ದುಃಖವು, ಮುಪ್ಪಿನ ದುಃಖವು, ಮರಣದ ದುಃಖವು. ಈ ಪದ್ಯಗಳೆಲ್ಲ ಯಾವಾಗ ಬರೆದಿದ್ದೋ. ಬಟ್ ಇವಾಗ ಸತ್ಯ. ಜಠರದಿ ದುಃಖ ಅದು ಏನು ಹುಟ್ಟಬೇಕಾದ್ರೇ ಅದೇನೋ ಕೈಕಾಲು ಸರಿ ಇರಲ್ಲ, ಹುಟ್ಟುಬಿಡುತ್ತೆ. ಏನಂದರೆ ಈ ಪ್ರೆಗ್ನೆನ್ಸಿಲಿದ್ದಾಗ ಅದೇನೋ ಟ್ಯಾಬ್ಲೆಟ್ ಹಾಕ್ಕೊಂಡ್ರು, ಅದು ಎಫೆಕ್ಟ್ ಮಾಡಿದೆ ಅಂತ ಈ ಥರ. ಮತ್ತು ಅಲ್ಲಿ ಜೀವಿ ಯೋಚನೆ ಮಾಡುತ್ತಂತೆ, ಎಂಥ ಜೀವನ, ಎಂತೆಂಥ ಜೀವನ ಕೊಟ್ಟೆ ಪರಮಾತ್ಮ, ಹಾಳು ಮಾಡಿಕೊಂಡೆ, ಇನ್ನು ಈ ಜೀವನ ನಿಂಗೆ ಉಪಯೋಗಿಸ್ತೀನಿ ತಂದತ್ತಂತೆ. ಇಲ್ಲಿ ಬಂದರೆ ಮರ್ತೋಗ್ಬಿಡುತ್ತೆ ಹೌದಾ. ಮತ್ತು ಇಲ್ಲಿ LKG 10 kg ಪುಸ್ತಕ ಹೊತ್ಕೊಂಡು ಹೋಗ್ಬೇಕಾದ್ರೆ ಗೋಳಾಟ, ಪ್ರತಿಯೊಂದಕ್ಕೂ ಗೋಳು. ಸೊ ಈ ಥರ ಹುಟ್ಟಿದ್ವಿ ಸತ್ವಿ, ಈ ಮಧ್ಯೆ ದುಃಖಿ ಅಂತ ಜೀವನ ಮಾಡ್ತಿದ್ದೀವಿ ಅಂತ ಏನು ಹೇಳ್ತೀವೋ, ಇದೇ ಜೀವನವನ್ನು ಜನಿತ್ವ ವಶಂ ಅಧೀನತಾಂ ಆಪದ್ಯತೆ ಮೇ, ಮತ್ತು ಆ ಥರ ಜೀವನ ಮಾಡಿ ಕೊನೆಗೆ ನನ್ನ ವಶಕ್ಕೆ ಬರ್ತಾರೆ. ಒಂದು ರೀತಿ ನೋಡೋದಿಲ್ಲ ಜೀವನ ಅನ್ನತಕ್ಕಂಥದ್ದು ಪ್ರಿಪ್ರೇಷನ್ ಫಾರ್ ಡೆತ್. ಸಾಯ್ಲಿಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ನಾವು ಒಪ್ಪಲ್ಲ. ಎಲ್ಲನೂ ಉಂಟೇನ್ರಿ, ಮನೆ ಕಟ್ಟಿದ್ದೀವಿ, ಮನೆ ಕಟ್ಟೋ ಸಾಯ್ಲಿಕ್ಕೆ. ನೀನು ಅನ್ಕೋಬೋದು ಮನೆ ಕಟ್ಟೋ ಸಾಯ್ಲಿಕ್ಕಲ್ಲ, ವಾಸ ಮಾಡಲಿಕ್ಕೆ ಅಂತ. ಆದರೆ ಆ ಮನೆ ಕಟ್ಟತಕ್ಕಂಥ ಸಮಯದಲ್ಲಿ ಏನು ಆಯಸ್ಸು ಅನ್ನೋದು ಹೋಯ್ತೋ ಅದನ್ನು ಎಲ್ಲಿಗೆ ಕರ್ಕೊಂಡೋಗಿ ಮೃತ್ಯುಗೆ ಹತ್ತಿರ ಮಾಡಿದೆ. ಇದೇ ರೀತಿ ನಮ್ಮ ವ್ಯವಹಾರ ಎಲ್ಲ ನಾವು ಮೃತ್ಯುಗೆ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತಾ ನಾವು ಜೀವಿಸ್ತಾ ಇದ್ದೀವಿ ಅಂತೀವಿ, ನಿಜವಾಗ್ಲೂ ಜೀವಿಸ್ತಿಲ್ಲ, ಸಾವಿಗೆ ಹತ್ತಿರ ಆಗ್ತಿದ್ದೀವಿ. ಸಾವಿಗೆ ಹತ್ತಿರ ಆಗ್ತಿದ್ದೀವಿ ಅಷ್ಟೇ ಹೊರತು ಜೀವಿಸೋದನ್ನು ಸಾವಿಗೆ ದೂರ ಆಗಬೇಕು ಇಲ್ಲ, ಸಾವಿಗೆ ಹತ್ತಿರ ಆಗ್ತಾ ಇದ್ದೀವಿ. ಆದ ಕಾರಣ ಯಾರೋ ಒಬ್ಬೊಬ್ಬರು ಶಂಕರಾಚಾರ್ಯರು, ರಮಣ ಮಹರ್ಷಿಗಳು ಇಂಥವ್ರು ಯಾರೋ ಅವರು ಸಾವಿಗೋಸ್ಕರ ಜೀವನ ಮಾಡಲಿಲ್ಲ, ಸಾವನ್ನು ತಪ್ಪಿಸ್ಕೊಳ್ಳಿಕ್ಕೋಸ್ಕರ. ನಾವು ಸಾವಿಗೆ ಹತ್ತಿರ ಆಗ್ತಾಯಿದ್ವಿ. ಆದ ಕಾರಣ ಈ ರೀತಿ ಜೀವನ ಮಾಡಿಕೊಂಡು ಮತ್ತೆ ಮತ್ತೆ ನನ್ನನ್ನೇ ಬಂದು ಸೇರ್ತಿರ್ತಾರೆ ಅಂತ ಯಮಧರ್ಮರಾಜ ಹೇಳ್ತಾರೆ. ಮೃತ್ಯುರ್ಮಮ ಜನನ ಮರಣಾದಿ ಲಕ್ಷಣ ದುಃಖ ಪ್ರಬಂಧಾರೂಢ ಏವ ಭವತಿ ಇತ್ಯರ್ಥಃ. ಜನ್ಮ ಮರಣ ಮತ್ತು ದುಃಖ ಇದರಲ್ಲಿ ಜೀವನ ಅನ್ನತಕ್ಕಂಥ ಕಳೀತಾ ಇದ್ದಾರೆ ಸಾಕಷ್ಟು ಜನ. ಪ್ರಾಯಣ ಈ ಏವಂ ವಿಧ ಪ್ರಾಯಣ ಹಿ ಏವಂ ವಿಧ ಏವ ಲೋಕ. ಲೋಕ ಅಂದರೆ ಜನಗಳು ಹೆಚ್ಚು ಕಮ್ಮಿ ಎಲ್ಲರೂ ಇದೇ ಥರ ಇದ್ದಾರೆ. ಯಾರೋ ಇದನ್ನು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡತಕ್ಕಂಥವ್ರು ಯಾರು ಮನುಷ್ಯಾನಾಂ ಸಹಸ್ರೇಶು ಕಚ್ಚಿತ್ ಯತತಿ ಸಿದ್ಧೈ. ಸಹಸ್ರ ಸಾವಿರ ಅಂತಲ್ಲ, ಎಷ್ಟೋ ಕೋಟ್ಯಾಂತ ಜನದಲ್ಲಿ ಯಾರೋ ಒಬ್ಬ ಪ್ರಯತ್ನ ಮಾಡ್ತಾನೆ. ಆ ಪ್ರಯತ್ನ ಮಾಡೋರಲ್ಲೂ ಯಾರೋ ಒಬ್ಬ ಸರಿಯಾಗಿ ಅರ್ಥ ಮಾಡಿಕೊಂಡು ದಾಟ್ಕೊತಾನೆ. ಯಾಕೆಂದರೆ ಪ್ರಯತ್ನ ಮಾಡೋಕ್ಕೆ ಪ್ರಾರಂಭ ಮಾಡೋದಾಗ ಭಾಳ ಕಮ್ಮಿ. ಪ್ರಾರಂಭ ಆದಮೇಲೆ ಅದು ಈಗಿನ ಕಾಲಕ್ಕೆ ಅನೇಕ ಸಂಪ್ರದಾಯಗಳಿದೆ, ಅನೇಕ ವಿಧವಾದಂಥ ಧ್ಯಾನ ಕ್ರಮಗಳು ಕೇಳಿಬಿಟ್ರೆ ಭಾಳಷ್ಟು ಆಸಕ್ತಿ ಬಂದ್ಬಿಡುತ್ತೆ. ನೀವೇನು ಬೇಡ, ಸುಮ್ಮನೆ ಧ್ಯಾನ ನನ್ನ ಹೆಸರು ಹೇಳ್ಕೊಂಡು ಕೂತ್ಕೊಳ್ಳಿ. ನನ್ನ ಹೆಸರು ಹೇಳ್ಕೊಂಡು ಕೂತ್ಕೊಂಡ್ಬಿಟ್ರೆ ಎಲ್ಲ ರೋಗನೂ ಮೇಲಾಗ್ಬಿಡುತ್ತೆ. ಯಾವುದೋ ಒಂದು ಊರಲ್ಲಿ ಪ್ರವಚನಕ್ಕೆ ಹೋಗಿದ್ದೆ, ಕನಕಾಪರಮೇಶ್ವರಿ ದೇವಸ್ಥಾನ ಪ್ರವಚನ. ಅಲ್ಲೇ ಒಂದು ಕುಟುಂಬ ಇತ್ತು. ಅವ್ರ ಮನೆಗೆ 2 ಮಕ್ಕಳು. ಆ 2 ಮಕ್ಕಳಿಗೂ ಜ್ವರ, ವಿಪರೀತ ಜ್ವರ. ಡಾಕ್ಟ್ರ್ ಹತ್ರ ಕರ್ಕೊಂಡೋಗೋಣ ಅಂತ ಆಕೆ ಬೇಡ ಅಂತಾಳೆ. ಇಲ್ಲ, ಅದು ಯಾವುದೋ ಒಂದಿತ್ತು CVV ರಾವ್ ಅಂತ, ಹೆಸರು ಹೇಳ್ಕೊಂಡು ಕೂತ್ಬಿಟ್ರೆ ಎಲ್ಲ ಮೇಲಾಗುತ್ತೆ ಅಂತ. ನಾನು ಆ ಹೆಸರು ಹೇಳ್ಕೊಂಡು ಕೂಡ್ತೀನಿ ಮೇಲಾಗುತ್ತೆ ಅಂತ. ಏನಾದರೂ ಮೇಲಾಗಲಿಲ್ಲ. ಮತ್ತು ನಾನು ಹೋದೆ, ನನ್ನ ಹತ್ರ ಬಂದರು. ಮೊದಲು ಔಷಧಿ ಕೊಡ್ಸ್ಕೊಂಡು ಬನ್ನಿ, ಆಮೇಲೆ ಮಾತಾಡೋಣ. ಅಲ್ಲಿಂತಂಗೆ ಮಾತಾಡೋಲ್ಲ ಅಂದೆ. ಮತ್ತೆ ಹೋಗಿ ನಾವು ಔಷಧಿ ಕೊಡಿಸಿದ್ರು, ಮೇಲಾಯಿತು. ಆಮೇಲೆ ಕೂತ್ಕೊಂಡು ಮಾತಾಡಿತ್ತು. ಈ ಥರ ಅನೇಕ ವಿಧವಾದಂಥ ಸಂಪ್ರದಾಯಗಳು, ಅನೇಕ ವಿಧವಾದಂಥ ಇದು ಇದೆ. ಬರ್ತಾ ಬರ್ತಾ ಒಂದು ವೇಳೆ ಅಧ್ಯಾತ್ಮಕ್ಕೆ ಬಂದ್ವಿ ಅಂದ್ರೂ
ಕೊನೆಗೆ ಅಲೌಕಿಕದಲ್ಲೇ ಅಧ್ಯಾತ್ಮದ ಬಣ್ಣವನ್ನು ಬಳಿದು ಕಲರ್ ಮಾತುಗಳಿಗೆ ಎಲ್ಲದಕ್ಕೂ ಬಣ್ಣ ಹೊಡೆದ್ಬಿಟ್ಟು ಅಧ್ಯಾತ್ಮ ಜೀವನ ಅಂತೀವಿ. ಅಂದರೆ ಹೆಚ್ಚು ಕಮ್ಮಿ ಎಲ್ಲ ಜನಗಳು ಇದೇ ಥರನೇ ಇದ್ದಾರೆ. ಯಾಕಪ್ಪ ಅಂದರೆ ಯಹತು ಶ್ರೇಯಾರ್ಥಿ ಸಹಸ್ರೇಷು ಕಶ್ಚಿದೇವ ಆತ್ಮವಿದ್ಭವತಿ. ಯಾರು ಶ್ರೇಯಾರ್ಥಿ ಅಂದರೆ ಶ್ರೇಯಸ್ಸೇ ಬೇಕು, ಶ್ರೇಯಸ್ ಅಂದರೆ ಮೋಕ್ಷವೇ ಬೇಕು ಅನ್ನತಕ್ಕಂಥವ್ರು ಸಹಸ್ರೇಷು ಎಷ್ಟೋ ಸಾವಿರಗಳಲ್ಲಿ ಅಂದರೆ ಕೋಟ್ಯಾಂತರ ಲಕ್ಷಾಂತರ ಜನರಲ್ಲಿ ಕಶ್ಚಿದೇವ ಯಾರೋ ಒಬ್ಬ ಆತ್ಮವಿದ್ಭವತಿ ಆತ್ಮಸ್ವರೂಪವನ್ನು ತಿಳ್ಕೊಳ್ತಾನೆ. ತದ್ವಿಧ ಯಸ್ಮಾತ್ ಯಾಕೆಂದರೆ ಯಾಕಪ್ಪ ಆ ಥರ ಅಂದರೆ ಶ್ರವಣಾಯಾಪಿ ಬಹುರ್ಭಿಯೋ ನ ಲಭ್ಯ ಶೃಣ್ವಂತೋಪಿ ಬಹೋಯಂ ನ ವಿದ್ಯು ಆಶ್ಚರ್ಯವಕ್ತ ಕುಶಲೋಸ್ಯ ಲಬ್ಧ ಆಶ್ಚರ್ಯಜ್ಞಾತ ಕುಶಲಾನುಶಿಷ್ಟ. ಶ್ರವಣಾಯಪಿ ಶ್ರವಣಾರ್ಥಂ ಶ್ರೋತಮಪಿ ಯಂ ನ ಲಭ್ಯ ಆತ್ಮ ಬಹುಭಿ ಅನೇಕೈ. ಶ್ರವಣಕ್ಕೆ ಕೂಡ ಭಾಳಷ್ಟು ಜನಕ್ಕೆ ಸಿಗೋಲ್ಲ, ಶ್ರವಣಕ್ಕೆ ಭಾಳಷ್ಟು ಜನಕ್ಕೆ ಸಿಗೋಲ್ಲ. ಹಿಂದಿನ ಕಾಲದ ಥರ ನಾವು ತೊಗೊಂಡ್ರೆ ಸಾಕು, ಈ ಸಂಸಾರ ಸಾಕಷ್ಟು ಮಾಡಾಯಿತು, ಪ್ರಯೋಜನ ಇಲ್ಲ ಅಂತ ವಿವೇಕ ಮಾಡಿಕೊಂಡು ಗುರುವನ್ನು ಹುಡುಕೊಂಡು ಹೋಗ್ಬೇಕಾಗಿತ್ತು. ಗುರುವನ್ನು ಹುಡುಕೊಂಡು ಹೋದ್ರೆ ಅವ್ರು ಸಿಗೋದು ಕಷ್ಟ. ಸಿಕ್ಕಿದ್ರೂ ಹೇಳ್ತಿಲ್ಲ ತಕ್ಷಣ. ಅವ್ರಿಗೆ 12 ವರ್ಷ ಸೇವೆ ಮಾಡಬೇಕು. ಸೇವೆ ಮಾಡಿದ್ರೆ ಇವನು ಯೋಗ್ಯ ಅಂತ ಗೊತ್ತಾದ್ರೆ ಆಮೇಲೆ ಹೇಳೋರಂತೆ. ಬಹುಶಃ ಸೇವೆ ಮಾಡಬೇಕಾದ್ರೆ ಎಲ್ಲ ವಾಪಸ್ ಬಂದ್ಬಿಡೋರು ಎಲ್ಲ ಈ ರೀತಿ. ಯಾಕೆಂದರೆ ಅವರು ಪರೀಕ್ಷೆ ಮಾಡೋರು. ಯಾವ ರೀತಿ ಪರೀಕ್ಷೆ ಮಾಡೋರು ಅಂದರೆ, ಒಂದು ದೃಷ್ಟಾಂತ ನೋಡೋದು ನಾವು, ಯಾರು ಬ್ರಹ್ಮಚೈತನ್ಯ ಮಹಾರಾಜ್, ಗೋಂದಾವಳಿ ಬ್ರಹ್ಮಚೈತನ್ಯ ಮಹಾರಾಜು ಅವ್ರ ಪೂರ್ವಾಶ್ರಮದಲ್ಲಿ ಗುರುವನ್ನು ಹಿಡ್ಕೊಂಡು ಹೊರಡ್ತಾರಂತೆ. ಆ ಗುರುಗೆ ಗೊತ್ತಾಗುತ್ತೆ ಇವನು ನನ್ನ ಹತ್ರ ಬರ್ತಾನೆ ಅಂತ, ಅವ್ರು ಸಿದ್ಧಪುರುಷರು. ಸೊ ಇವನು ಯಾರೋ ಬರ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಆವಾಗ ಅವ್ರು ಹೇಳ್ತಾರೆ, ಈ ಶಿಷ್ಯರು ಕೂಡ್ಕೊಂಡು ಹೇಳ್ತಿರ್ತಾರೆ ಏನಂತ, ಯಾರೋ ಒಬ್ಬ ಬರ್ತೀಯಾನೆ, ನನ್ನ ತಿದರೆಲ್ಲ ಕದ್ಕೊಂಡು ಹೋಗ್ತಾನೆ ಅಂತ. ಅವರು ಶಿಷ್ಯರು, ನಿಮ್ಮ ಹತ್ರ ಏನಿದೆ ಕದ್ಕೊಂಡು ಹೋಗೋಕ್ಕೆ? ಯಾಕೆಂದರೆ ಎಷ್ಟೇ ವರ್ಷ ಕೇಳಿದ್ರು ಅವ್ರ ಏನಿದೆ ಅಂತ ಗೊತ್ತಾಗಲ್ಲ. ಇವ ಕೈವಲ್ಯಾನಂದ ಸ್ವಾಮೀಜಿ ಹೌದಾ, ಏನಿದೆ ಕದ್ಕೊಂಡು ಹೋಗೋಕ್ಕೆ? ಒಂದೆರಡು ಪುಸ್ತಕಗಳು ಅಷ್ಟು ಬಿಟ್ಟು ಏನು ಕದ್ಕೊಂಡು ಹೋಗೋಕ್ಕೆ ಏನಿಲ್ಲ. ಕೋಲಾರಲ್ಲಿ ಒಂದಷ್ಟು ಲೈಬ್ರರಿ ಇಟ್ಟಿದ್ದೀನಿ ನಾನು. ಮೊನ್ನೆ ಯಾರೋ ಒಬ್ಬ ಕಳ್ಳ ಪಾಪ ಒಳಗಡೆ ಹೋಗಿದ್ದಾನೆ, ಬಾಗಿಲು ತೆಗೆದು, ನೀವು ನೋಡಿದ್ದೀರ ರೂಮ್ ಒಳಗಡೆ ಹೋಗಿದ್ದಾನೆ. ಹೋದರೆ ಬರೀ ಪುಸ್ತಕಗಳಿದೆ. ಪಾಪ ಒಂದು ಸಲ ಕಸ ಗುಡಿಸ್ಬಿಟ್ಟು ಹೋಗಿದ್ದಾನೆ ಅಷ್ಟೇ. ನಾನು ಅಂದ್ಕೊಂಡು ಏನೋ ಇಟ್ಟಿದ್ದು ಚೆನ್ನಾಗಿತ್ತು, ಏನೋ ಅಷ್ಟೊಂದು ಶ್ರಮ ತೊಗೊಂಡಿದ್ದಾನೆ, ಒಂದು ಸ್ವಲ್ಪ ಏನೋ ದುಡ್ಡಿಗೆ ಇಡಬೇಕಾಗಿತ್ತು. ಅದು ಏನಿದೆ ತೊಗೊಂಡೋಗಕ್ಕೆ? ನಿಮ್ಮ ಅವ್ರ ಹತ್ರ ಗೋಂದಾವಳಿ ಮಹಾರಾಜವರ ಗುರು ತುಕಾಬಾಯಿ ಅಂತ, ಅವರು ಒಂದು ನಾಯಿ ಒಂದು ಲಂಗೋಟಿ ಇಟ್ಕೊಂಡಿರ್ತಾರೆ, ಒಂದು ನಾಯಿ ಮರಿ ಕೊಂಕ್ಲಲ್ಲಿ ಒಂದು ಲಂಗೋಟಿ. ಸೊ ಅವ್ರು ಶಿಷ್ಯರು ಹೇಳ್ತಾರೆ, ನಿಮ್ಮ ಹತ್ರ ಏನಿದೆ ಕದ್ಕೊಂಡು ಹೋಗೋಕ್ಕೆ? ನೀವು ಯಾಕೆ ಅಷ್ಟು ಒದ್ದಾಡ್ತೀರಾ? ಏನಿದೆ ನಿಮ್ಮ ಹತ್ರ? ನಿಮಗೆ ಗೊತ್ತಿಲ್ಲ ಏನಿದೆ ಅಂತ, ಯಾರೋ ಬರ್ತಾನೆ ಕದ್ಕೊಂಡು ಹೋಗ್ತಾನೆ ಅಂತಾರೆ. ಯಾಕೆ ನೀವು ಎಷ್ಟು ದಿವಸ ಕೇಳಿದ ಅವತ್ತು ಏನಿದೆ ಅಂತ ಗೊತ್ತಾಗಿಲ್ಲ. ಕದ್ಕೊಂಡು ಹೋಗೋ ಅಂಥದ್ದು ಏನಿದೆ? ಕದಿಲಿಕ್ಕಾಗಿರತಕ್ಕಂಥದ್ದು ಇರೋದು, ಕದಿಯೋಕ್ಕಾಗೋಲ್ಲ ಅದ ಅಂತ ಹೇಳ್ತಿದ್ರೆ ಗೊತ್ತಾಗಲ್ಲ ನಿಮಗೆ ಅಂತಾರೆ. ಆಮೇಲೆ ಅವ್ರು ಬರ್ತಾರೆ. ಬಂದರೆ ಇಬ್ಬರು ನದಿ ದಂಡೆ ಮೇಲೆ ನಡ್ಕೊಂಡು ಹೋಗ್ತಿರ್ತಾರೆ. ನೀನು ಯಾರು ಎತ್ತ ಅಂತ ಕೇಳಲ್ಲ. ಬಂದ ಸ್ವಲ್ಪ ನಡ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಮಣ್ಣು ತೆಗಿ, ನದಿ ದಂಡೆ ಮೇಲೆ ಮರಳು ತೆಗಿ ಅಂತಾರೆ. ಮರಳು ತೆಗಿಯೋಕ್ಕೆ ಶುರು ಮಾಡ್ತಾರೆ. ಇವಾಗ ನಾನು ನಿಮ್ಗೆ ಹೇಳಿದೆ ಅಂತ ಇಟ್ಕೊಂಡು, ನಿಮ್ಗಾಲಿ ಬೇರೆ ಯಾರಿಗಾದ್ರೂ ಹೇಳಿದೆ ಅಂತ ಇಟ್ಕೊಳ್ಳಿ, ಮಣ್ಣು ತೆಗಿ ಅಂತ ಏನಂತೀರ ಫಸ್ಟು? ಯಾಕೆ ಅಂತೀರ? ಹೌದಲ್ಲ? ಅಲ್ಲಿ ಯಾರೋ ಒಂದು ಕಡೆ ಹೇಳಿದ್ರು, ಈ ತಲೆಕೆಟ್ಟೋನು ಇವನು ಅನ್ನಿಸ್ಬಿಡುತ್ತೆ ನಮಗೆ ಅಂದರು. ಮಣ್ಣು ತೆಗಿ ಅಂದ ತಕ್ಷಣ ತಲೆಕೆಟ್ಟೋನು, ಹಾಗೆ ನಮಗೆಲ್ಲ ಹೊಡೆಯೋದು. ಆದರೆ ಅವರು ಮಣ್ಣು ತೆಗಿಯೋಕ್ಕೆ ಶುರು ಮಾಡಿದ್ರು. ಯಾಕೆ ಅನ್ನಲಿಲ್ಲ, ಎಷ್ಟು ತೆಗಿಬೇಕನ್ನಲಿಲ್ಲ, ಎಷ್ಟೊತ್ತು ತೆಗಿಬೇಕನ್ನಲಿಲ್ಲ, ಎಷ್ಟು ಉದ್ದ ಆಗಲ್ಲ ಅಂತ ಕೇಳಿಲ್ಲ, ತೆಗಿಯೋಕ್ಕೆ ಶುರು ಮಾಡಿದ್ರು.
ಸ್ವಲ್ಪ ಹೊತ್ತಾದ್ರೂ ನಿಲ್ಲಿಸು ಅಂದರು. ಅಲ್ಲಿ 3 ಜನ ಮಕ್ಕಳು ಆಡ್ಕೊತಾ ಇದ್ರು. ಅವ್ರಂತಂದು ಅದ್ರಲ್ಲಿ ಹಾಕುವ ಗುಂಡಿನಲ್ಲಿ ಅಂದರು. ತಂದು ಹಾಕಿದ್ರು. ಯಾಕೆ ಅಂತ ಕೇಳಲಿಲ್ಲ, ಹಾಕಿದ್ರು. ಮಣ್ಣು ಮುಚ್ಚಿಬಿಡು ಅಂದರು. ನಾನಾದರೂ ಮಾಡ್ತಿದ್ನೋ ಇಲ್ಲೋ, ನೀನು ಸವಾಸನೆ ಬೇಡ ಅಂದ್ಬಿಡ್ತಿದ್ವಿ. ಮಣ್ಣು ಮುಚ್ಚಿದ್ರು. ಇದ್ರ ಮೇಲೆ ಕೂತ್ಕೋ ಪದ್ಮಾಸನದಲ್ಲಿ, ಯಾರು ಬಂದರೂ ಹೇಳಬಾರ್ದು, ಮಾತಾಡಬಾರ್ದು, ಅಲ್ಲಿಂದ ಹೇಳಬಾರ್ದು ಅಂತ ಕಂಡೀಷನಾಗಿ ಕೂಡಿಸ್ಬಿಟ್ರು. ಸರಿ ಕೂತ. ಗುರುಗಳು ಹೊರಟೋದ್ರು. ಸ್ವಲ್ಪ ದೂರ ಹೋಗಿ ಅವ್ರು ಕೂತ್ಕೊಂಡ್ರು. ಸಂಜೆ ಆಯಿತು, ಮಕ್ಕಳು ಮನೆಗೆ ಬರಲಿಲ್ಲ ಅಂತ ಹಳ್ಳಿಯವರು ಬಂದರು ಹುಡುಕೊಂಡ್ರು. ಇವ್ರು ಕೂತಿದ್ದಲ್ಲ, ಇವ್ರನ್ನ ಕೇಳಿದ್ರು, ಯಾರನ್ನ ಮಕ್ಕಳು ಬಂದರೆ ಇಲ್ಲಿ ನೋಡಿದ್ರ ನೀವು ಅಂತ. ಗುರುಗಳು ಹೇಳಿದ್ರಲ್ಲ ಮಾತಾಡ್ಕೊಡ್ದು ಅಂತ, ಅದಕ್ಕೆ ಸುಮ್ಮನೆ ಕೂತಿದ್ರು. ಏನೋ ಬಿಡು ಪಾಪ ಧ್ಯಾನ ಮಾಡ್ಕೊಳ್ತಾರೆ ಅಂತ ಅವ್ರು ಮುಂದಕ್ಕೆ ಹೋದರು. ಅಲ್ಲಿ ಗುರುಗಳಿದ್ದರು. ಇಲ್ಲಿ ಯಾರನ್ನ ಮಕ್ಕಳು ಬಂದರೆ ಅಂದರೆ ಅಲ್ಲೊಬ್ಬ ಕೂತಿಯ ನೋಡಿ, ಅವನು ಕೇಳಿ. ಇಲ್ಲ ಅವನು ಕೇಳಿದ್ವಿ, ಅವ್ರೇನು ಮಾತಾಡ್ತಿಲ್ಲ, ಚೆನ್ನಾಗಿ 4 ಬಾರಿಸಿ ಅವಾಗ ಮಾತಾಡ್ತಾನೆ, ಸುಮ್ಮನೆ ಮಾತಾಡಲ್ಲ ಅವನು ಅಂತ ಇವರೇ ಹೇಳಿ ಕಳಿಸಿದ್ರು. ಅವರು ಹೋಗಿ ಹಿಡ್ಕೊಂಡು 4 ಬಾರಿಸಿದ್ರು ಮಾತಾಡಲಿಲ್ಲ. ನೋಡಿ ಪರೀಕ್ಷೆ ಅದು ಅಂದರೆ ನನ್ನ ಮಾತು ಒಪ್ಕೊಳ್ತಾನೋ ಇಲ್ಲೋ, ನನ್ನ ಮಾತು ಕೇಳ್ತಾನೋ ಇಲ್ವೋ ಇವನು ಅಂತ. ಸರಿ ಹೊಡೆದ್ರು ಮಾತಾಡಲಿಲ್ಲ. ಮತ್ತೆ ಹೋದ್ರು, ಇನ್ನೆಷ್ಟು ಹೊಡೆಯೋದು ಅಂದ್ಬಿಟ್ಟು ಹೊಡೆದ್ವಿ. ಆದರೂ ಅವ್ರು ಮಾತಾಡ್ತಾ ಇಲ್ಲ. ಹಾಗೆಲ್ಲ ಒಂದು ದಾರಿಗೆ ಬರಲ್ಲ, ಚೆನ್ನಾಗಿ ಹೊಡೆದು ಅಲ್ಲಿಂದ ಎತ್ತಾಕಿ ಬಿಸಾಕಿ, ನಿಮ್ಮ ಮಕ್ಕಳು ಅಲ್ಲಿ ಕೆಳಗಡೆ ಇದ್ದಾರೆ ಅಂತಾರೆ. ಬಂದರು, ಹೊಡೆದ್ರು, ಆಚೆ ಬಿಸಾಕಿದ್ರು. ತೆಗೆದ್ರೆ ಮಕ್ಕಳು ಅಲ್ಲಿದ್ದಾರೆ. ಇವಾಗ ಬಿಡ್ತಾರೋ, ಹಳ್ಳಿಯವರೆಲ್ಲ ಹಿಡ್ಕೊಂಡು ಪಾಪ ತರ್ಕಕ್ಕೆ ಅವಾಗ ಬರ್ತಾರೆ. ಇವನು ಯೋಗ್ಯ ಹೌದು ಅಲ್ಲೋ ಅಂತ ಪರೀಕ್ಷೆ ಮಾಡೋಕ್ಕೋಸ್ಕರ ನಾನು ಮಾಡಿದೆ, ಬಿಟ್ಟುಬಿಡಿ, ನಿಮ್ಮ ಮಕ್ಕಳಿಗೆ ಅವ್ರು ಸಿದ್ಧ ಪುರುಷರು, ಮಕ್ಕಳಿಗೆ ಏನಾಗಿರಲಿಲ್ಲ, ಕರ್ಕೊಂಡೋಗಿದ್ರು ಮಕ್ಕಳಿಂದ ಅಂದರು. ಅಂದರೆ ಈ ರೀತಿ ಯಾರಿಗೋ ಒಬ್ಬರಿಗೆ ತಿಳ್ಕೋಬೇಕು ಅನ್ನತಕ್ಕಂಥ ಲಕ್ಷಾಂತರ ಜನದಲ್ಲಿ ಒಬ್ಬರಿಗೆ ತಿಳ್ಕೋಬೇಕು ಅಂತ ಆಸಕ್ತಿ ಬಂದರೆ ಅವನಿಗೆ ಹೇಳತಕ್ಕಂಥದ್ದು ಕಷ್ಟವಾಗಿತ್ತು, ಪರೀಕ್ಷೆ ಮಾಡಿ ಹೇಳೋದು. ಆ ರೀತಿ ಹೇಳಿದ್ರೂ ಯಾರೋ ಒಬ್ಬ ಅರ್ಥ ಮಾಡ್ಕೊಳ್ಳೋದು. ಅದ ಕಾರಣ ಶ್ರವಣಾಪಿ ಬಹುಭಿನ್ನ ಲಭ್ಯ. ಶ್ರವಣ ಮಾಡಬೇಕಂದ್ರೂ ಭಾಳಷ್ಟು ಜನಕ್ಕೆ ಸಿಗೋದಲ್ಲ ಇದು. ಈಗಿನ ಕಾಲಕ್ಕೆ ನೋಡಿ, ಪಾಂಪ್ಲೆಟ್ ಹಾಕ್ತಾರೆ, ಕಾರ್ಡ್ ಬರೀತಾರೆ, ಸ್ವಾಮಿಗಳೇ ಮನೆ ಹತ್ರಕ್ಕೆ ಬರ್ತಾರೆ, ಮನೆ ಮುಂದೆ ಬರ್ತಾರೆ, ಹೌದಾ, ಕೇಳ್ತಾರೆ. ಆದರೆ ಎಷ್ಟು ಜನ ಕೇಳ್ತಾರೆ? ಸುಮಾರು ಒಂದು 140-200 ಕಾರ್ಡೋ ಬರೆದಿರ್ತಾರೆ, ಹೌದಾ. ಪಾಂಪ್ಲೆಟ್ಸು ಆ ಪೇಪರ್ಗಳೆಲ್ಲ ಮನೆಗೂ ಹಾಕಿದ್ದಾರೆ. ಎಷ್ಟು ಜನ ಬರ್ತಾರೆ? ಅಲ್ಲ, ಆ ಬರೋರಲ್ಲಿ ರೆಗ್ಯುಲರಾಗಿ ಬರೋರು ಎಷ್ಟು ಜನ? ಮೊದಲನೇ ದಿವಸ ಬಂದರು, ಮುಕ್ತರಾದರೂ ಹೊರಟೋಗ್ಬಿಟ್ರು. 2ನೇ ದಿವಸಕ್ಕೆ ಅವರು ಮೊದಲನೇ ದಿವಸಕ್ಕೆ ಮುಕ್ತರಾಗ್ಬಿಟ್ರು, ಇನ್ನು 2ನೇ ದಿವಸ ಯಾಕೆ ಬರಬೇಕು? ಈ ಥರ ನಿರಂತರವಾಗಿ ಶ್ರವಣಕ್ಕೆ ಬರತಕ್ಕಂಥದ್ದು ಎಷ್ಟೋ ಜನದ ಪುಣ್ಯ ಇದ್ದೇನೆ ಸಾಧ್ಯ, ಹೊತ್ತಿಲ್ಲದಿದ್ದರೆ ಸಾಧ್ಯವಿಲ್ಲ. ಶ್ರವಣಾಗಿ ಯೋ ನ ಲಭ್ಯ ಶೃಣ್ವಂತೋಪಿ ಬಹವ ಅನೇಕೆ ಅನ್ಯಯಂ ಆತ್ಮನನ್ನ ವಿದ್ಯು. ಕೇಳಿದಾಗ್ಯೂ ಅನೇಕ ಕೇಳೋರು ಸಾಕಷ್ಟು ಜನ ಕೇಳ್ತಾರೆ, ಟಿ ವಿಗಳಲ್ಲಿ ಕೇಳ್ತಾರೆ, ಅಲ್ಲಿ ಕೇಳ್ತಾರೆ, ಇಲ್ಲಿ ಕೇಳ್ತಾರಲ್ಲ. ಅನೇಕ ಅನ್ಯ ಎಂ ಆತ್ಮನ ವಿದ್ಯು, ಆ ಆತ್ಮ ಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ಹೋಗಲ್ಲ, ತಿಳ್ಕೊಳ್ಳಿಕ್ಕೆ ಆಗೋಲ್ಲ. ಯಾಕೆ? ತಿಳ್ಕೊಳ್ಳೋದಂದ್ರೆ ನಮಗೆ ಚೆನ್ನಾಗಿ ತಲೆಗೆ ಹೋಗ್ಬಿಟ್ಟಿದೆ. ಇಂದ್ರಿಯಗಳಿಂದ ನೋಡಿ ತಿಳ್ಕೊಳ್ಳೋದು, ಮನಸ್ಸು ಬುದ್ಧಿಯಿಂದ ಅರ್ಥ ಮಾಡಿ ತಿಳ್ಕೊಳ್ಳೋದು, ಇಷ್ಟು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ. ಆದರೆ ಈ ಪರಮಾತ್ಮ ಸ್ವರೂಪ, ಆತ್ಮ ಸ್ವರೂಪ ಇಂದ್ರಿಯಗಳಿಗೆ ವಿಷಯವಾಗೋದಲ್ಲ. ಇಂದ್ರಿಯಗಳಿಗೆ ವಿಷಯವಾಗಬೇಕಾದ್ರೆ ಅದಕ್ಕೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇರಬೇಕು. ಪರಮಾತ್ಮಗೆ ಯಾವ ರೂಪನೂ ಇಲ್ಲ, ಆತ್ಮಕ್ಕೆ ಯಾವ ರೂಪನೂ ಇಲ್ಲ, ಹೌದಾ. ಅದು ಯಾವ ವಾಸನೆ ಇಲ್ಲ, ಯಾವ ರುಚಿ ಇಲ್ಲ, ಮತ್ತು ಸ್ಪರ್ಶಜ್ಞಾನ ಮುಟ್ಟು ನೋಡಲಿಕ್ಕಾಗಲ್ಲ, ಶಬ್ದಗಳಿಂದ ವರ್ಣನೆ ಮಾಡಲಿಕ್ಕಾಗಲ್ಲ, ಹೌದಾ. ಇಂಥ ಆತ್ಮಸ್ವರೂಪವನ್ನು ಮತ್ತು ಅನುಭವವನ್ನು ಅನುಭವದಿಂದಲೇ ಅನುಭವಿಸ್ಬೇಕು ಅಂತಾರೆ. ಅದನ್ನು ಅರ್ಥ ಆಗಲಿಕ್ಕೋಸ್ಕರ ಆ ವಾಕ್ಯ ಉಪಯೋಗಿಸ್ತಾರೆ ಹೊರತು ಅನುಭವ ಅಂದಾಗ ಇಂದ್ರಿಯ ಅನುಭವ ಅಲ್ಲ, ಮನಸ್ಸು ಬುದ್ಧಿ ಅನುಭವ ಅಲ್ಲ. ಏಕೆ? ಇಂದ್ರಿಯ ವೈಯಕ್ತಿಕ ಅನುಭವ ಅಲ್ಲ. ಮೊದಲು ಇದು ತಗೋಬೇಕು ನಾವು. ವ್ಯಕ್ತಿಗತವಾಗಿರತಕ್ಕಂಥ ಯಾರೋ ಒಬ್ಬರಿಗೆ ಅನುಭವ ಇದೆ ಅದನ್ನು ಹೇಳುತ್ತೆ ಶಾಸ್ತ್ರ, ಇಲ್ಲ. ಸಾಮಾನ್ಯ ನಮಗೇನಾಗುತ್ತೆ ಅಂಥದ್ರಲ್ಲೇ ಹೆಚ್ಚು ಆಸಕ್ತಿ ಬರೋದು. ಇವಾಗ
ಶಿರ್ಡಿ ಸಾಯಿಬಾಬಾ. ಅವ್ರು ಬದುಕಿದ್ದಾಗ ಅವ್ರಿಗೆ ಆಹಾರ ಕೊಟ್ಟೋರೇ ಇಲ್ಲ, ಭಿಕ್ಷಾನು ಕೊಡ್ತಿರ್ಲಿಲ್ಲ, ಪಾಪ ಒದ್ಲಾಡೋರು. ಮತ್ತು ಯಾವಾಗ ಶುರುವಾಯಿತು ಭಿಕ್ಷೆ ಕೊಡಲಿ ಅವ್ರ ಮೇಲೆ ಗೌರವ? ಒಂದು ಸಲ ಮಳೆ ಬಂತಂತೆ, ದೀಪ ಆರೋಗ್ಬಿಡುತ್ತೆ ಕುಟಿಯಾದಲ್ಲಿ. ಆವಾಗ ಎಣ್ಣೆ ಕೇಳ್ತಾರೆ, ಎಣ್ಣೆ ಯಾರು ಕೊಡಲಿಲ್ಲ ದೀಪ ಹಚ್ಚೋಕ್ಕೆ. ಆವಾಗ ಅವರು ಏನು ಬಿಡು ಕೊಡದೇದು ಹೋಗಲಿ, ನೀರು ಹಾಕಿ ಹಚ್ಚೋಣ ಅಂದ್ಬಿಟ್ಟು ನೀರು ಹಾಕ್ಬಿಟ್ಟು ದೀಪ ಹಚ್ತಾರೆ. ಯಾವಾಗ ನೀರು ಹಾಕ್ಬಿಟ್ಟು ದೀಪ ಹಚ್ಚೋದು ಆವಾಗ ಜನ ಶುರು ಮಾಡಿದ್ರು. ಹೌದಾ? ಒಂದು ವೇಳೆ ನೀರೇ ಹಾಕಿ ದೀಪಗಳು ಹಚ್ಚೋಕ್ಕೆ ಶುರುವಾಯಿತು ಅಂತ ಇಟ್ಕೊಳ್ಳಿ, ಹೌದಾ? ಇವಾಗ ಕುಡಿಯೋ ನೀರೇ ಸಿಗೋಲ್ಲ. ಒಂದು ವೇಳೆ ಎಲ್ಲರೂ ದೀಪ ಹಚ್ಚೋಕ್ಕೆ ಅದೇ ಶುರು ಮಾಡಿಬಿಟ್ರೆ ಇನ್ನು ಎಷ್ಟು ವಾಟರ್ ಪ್ರಾಬ್ಲಮ್ ಆಗ್ಬೋದು, ಹೌದಲ್ಲ? ಆದರೆ ನಾವೇನು ಮಾಡ್ತೀವಿ, ಆ ವ್ಯಕ್ತಿಗತವಾಗಿರ್ತಕ್ಕಂಥ ಅನುಭವಕ್ಕೆ ಹೆಚ್ಚು ಬೆಲೆ ಕೊಡ್ತೀವಿ. ಇರ್ಬೋದು, ಅದು ಸತ್ಯ ಇರ್ಬೋದು, ವ್ಯಕ್ತಿಗತವಾಗಿರ್ತಕ್ಕಂಥ ಅದು ಸತ್ಯ ಇರ್ಬೋದು, ಅಸತ್ಯ ಇರ್ಬೋದು, ನಮ್ಗೆ ಆ ರೀತಿ ಆಗ್ಬೋದು, ಆಗಲೇ ಇರ್ಬೋದು. ಈಗ ಇದರಲ್ಲಿ ಹುಬ್ಬಳ್ಳಿ ಧಾರವಾಡ ಹತ್ತ ಕಡೆ ಎಲ್ಲ ಈ ಕೆಲವು ಜಾತಿ ಹೆಂಗಸರು ನಂಗೆ ಎಲ್ಲಮ್ಮ ಕಾಡ್ತಾಳೆ, ಎಲ್ಲಮ್ಮ ಬರ್ತಾಳೆ ಅಂದ್ಬಿಟ್ಟು ಸಂಸಾರ ಬಿಟ್ಬಿಟ್ಟು ಒಂದು ಎಲ್ಲಮ್ಮನ ಒಂದು ವಿಗ್ರಹ ಇಟ್ಕೊಂಡು ಒಂದು ಬುಟ್ಟಿನಲ್ಲಿ ಹೊತ್ಕೊಂಡು ತಿರುಗಿ ಭಿಕ್ಷೆ ಬಿಟ್ಕೊಂಡು ಜೀವನ ಮಾಡ್ತಾರೆ. ಬಟ್ ಅದರಲ್ಲಿ ಕೆಲವು ಸಿನ್ಸಿಯರ್ ಆಗೂ ಇದ್ದಾರೆ. ಕೇವಲ ಭಿಕ್ಷೆ ತೊಗೊಳ್ಳೋದು, ತಿನ್ನೋದು, ಆ ಎಲ್ಲಮ್ಮನ ಧ್ಯಾನ ಮಾಡ್ಕೊಂಡಿರೋದು, ಅಷ್ಟು ಬಿಟ್ಟು ಇನ್ಯಾವುದಕ್ಕೆ ಹೋಗಲ್ಲ ಅವರು. ಆ ಥರನಿದ್ದಾರೆ. ಇನ್ನು ಕೆಲವರು ಅದನ್ನೇ ಒಂದು ಬಿಸ್ನೆಸ್ಸು ಸಂಪಾದನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ರೀತಿಯಲ್ಲಿ ಆ ಸವಣೂರಲ್ಲಿ ಒಬ್ಬಾಕಿ ಏನು ಮಾಡಿದ್ರು, ಬಂದು ಎಲ್ಲಮ್ಮ ಬಂದವಳೆ, ನೀವೇನು ಸೀರೆ ಕೊಡ್ತಿರೋ, ಕುಪ್ಸ ಕೊಡ್ತಿರೋ, ದುಡ್ಡು ಕೊಡ್ತಿರೋ, ಏನು ಕೊಡ್ತಿರೋ ಕೊಡೋ ತನಕ ಹೋಗಲ್ಲ ಅಂತ ಸೀದಾ ಅಡುಗೆ ಮನೆ ತನಕ ಬಂದು ಕೂತ್ಬಿಡೋಳು. ಇವಳು ಗಲಾಟೆ ತಪ್ಪಿಸ್ಕೋಬೇಕು ಅಂತ ಊರಿನ ಜನ ಕೆಲವು ಇರ್ತಾರಲ್ಲ, ವಿಚಾರವಾದಿಗಳು ಇರ್ತಾರಲ್ಲ, ಅವ್ರೇನು ಮಾಡಿದ್ರು, ಏನಾದ್ರು ಮಾಡಿ ಗಲಾಟೆ ತಪ್ಪಿಸ್ಕೋಬೇಕು ಅಂದ್ಬಿಟ್ಟು ಒಂದು ಪ್ಲ್ಯಾನ್ ಮಾಡಿದ್ರು. ಈ ಮನೆಗೆ ಬಂದು ಹೇಳಿದ್ರೆ ನೆಕ್ಸ್ಟ್ ಆ ಮನೆಗೆ ಬರ್ತಾರೆ ಅಂದ್ಬಿಟ್ಟು ಅಲ್ಲೆಲ್ಲ ಪ್ಲ್ಯಾನ್ ಹಾಕ್ಕೊಂಡು ಕೂತ್ಕೊಂಡ್ರು. ಅಲ್ಲಿ ಹೋದ್ಲು ಎಲ್ಲಮ್ಮ ಬಂದವಳೆ ಅಂತ. ಒಬ್ಬ ಒಳಗಡೆಯಿಂದ ಬಂದ, ಅಂತ ಬಂದ. ಸರಿ, ಎಲ್ಲ ಭಕ್ತರು ನಿಂತಿದ್ರು. ನೀನು ಯಾರಪ್ಪ? ನಾನು ಪರಶುರಾಮ ಬಂದಿದ್ದೀನಿ, ನಮ್ಮ ತಂದೆ ಜಮದಗ್ನಿ ಹೇಳಿದ್ರು ಎಲ್ಲ ರೇಣುಕಾ ತಾಯಿ ತಲೆ ತೆಗೆದುಬಿಡು ಅಂತ. ಇಗೋ ಇಲ್ಲಿ ಎಲ್ಲಮ್ಮನ ಅವತಾರದಲ್ಲಿ ರೇಣುಕಾದೇವಿನ ಎಲ್ಲಮ್ಮನ ಅವತಾರ ಅಂತ ಕತೆ. ಇಲ್ಲಿ ಈ ಅವತಾರದಲ್ಲಿದ್ದಾಳೆ, ತೊಗೊಂಬ ಕೊಡಲಿ ಅಂದರು. ಅವನ್ಯಾರೋ ಭಕ್ತ ತಂದುಕೊಟ್ಟ ಕೊಡಲಿ. ಇನ್ನೆಲ್ಲಿ ಸಾಯಿಸ್ಬಿಡ್ತಾರಂತ ಇದು ಓಡಿಬಿಟ್ರು. ಆವತ್ತಿಂದ ಮತ್ತೆ ಆ ಊರಿಗೆ ಬರಲಿ ಅಂತ. ಇದು ನಿಜವೋ ಅಲ್ಲ, ಇರ್ಬೋದು ಅಥವಾ ಇಲ್ದಿರೇ ಇರ್ಬೋದು. ಇಂಥ ಒಂದು ಸಭೆಯಲ್ಲಿ, ಯಾಕೆಂದರೆ ಈ ವೈಯಕ್ತಿಕವಾದಂಥ ಅನುಭವಕ್ಕೆ ನಾವು ಸಾಕಷ್ಟು ಬೆಲೆ ಕೊಡ್ತೀವಿ. ವೈಯಕ್ತಿಕವಾದಂಥ ಅನುಭವಕ್ಕೆ ಒಂದು ಸ್ವಲ್ಪ ಕೆಳಗಡೆ ಹೋಗಿ ಮಾತಾಡಿ. ವೈಯಕ್ತಿಕವಾದಂಥ ಅನುಭವಕ್ಕೆ ಸಾಕಷ್ಟು ಬೆಲೆ ಕೊಡ್ತೀವಿ, ಹೌದಾ? ಇಂಥ ಒಂದು ಸಭೆಯಲ್ಲಿ 3 ದಿವಸ ಪ್ರವಚನ ನಡೀತು. ಒಬ್ಬ ಯಾರೋ ಇದ್ದ, ಅಂತ ಶುರು ಮಾಡ್ದ. ಬಂದ ಇತ್ಲಗಡೆ ಕೂತ್ಕೊಂಡ. ಸರಿ, ಜನ ತಕ್ಷಣ ಪ್ರವಚನಕಾರನ ಬಿಟ್ಬಿಟ್ರು, ಸ್ವಾಮೀಜಿನ ಬಿಟ್ಟರು. ನೀನು ಯಾರಪ್ಪ, ಏನು ಎತ್ತ ಅಂದರು. ನಾನು ನಂದೀಶ್ವರ ಬಂದಿದ್ದೀನಿ ಅಂದ. ಸರಿ, ನಂದೀಶ್ವರ ಕೈಲಾಸದ ಬಂದಿರ್ಬೇಕಾದ್ರೆ ನಮ್ಮ ಪುಣ್ಯ ಅಂದರು. ಆರತಿ ಮಾಡೋದು, ಹಾರ ಹಾಕೋದು ಎಲ್ಲ ಮಾಡಿದ್ರು. ಒಂದು ಅರ್ಧ ಗಂಟೆ 3/4 ಗಂಟೆ ನಡೀತು. ಆವತ್ತಿನ ದಿವಸ ಪ್ರವಚನ ಹೋಯಿತು. ನೆಕ್ಸ್ಟ್ ಡೇನೂ ಹಾಗೆ ಆಯಿತು. 3ನೇ ದಿವಸನೂ ಬಂತು ನಂದೀಶ್ವರ. ಅವನು ಯಾರೋ ಇನ್ನೊಬ್ಬ ಯೋಚನೆ ಮಾಡಿ, ಈ ದಿವಸ ಏನು ಪ್ರವಚನ ಹಾಳು ಮಾಡ್ತೀಯಾನೆ, ಏನನ್ನ ಮಾಡಬೇಕು ಇದಕ್ಕೆ ಅಂದ್ಬಿಟ್ಟು ಅವನೇನು ಮಾಡ್ದ, ಅಂತ ಬಂದು ಇತ್ತಗಡೆ ಕೂತ್ಕೊಂಡ. ನೀನು ಯಾರಪ್ಪ? ಅವ್ನು ನಂದೀಶ್ವರ ಕೂತೇನೆ. ಮತ್ತು ಇವನು ಬಂದ, ನೀನು ಯಾರು? ನಾನು ಈಶ್ವರ ಬಂದಿದ್ದೀನಿ, ಕೈಲಾಸದಲ್ಲಿ ನಂದಿ ಇರಲಿಲ್ಲ, ಹುಡುಕೊಂಬಂದೆ, ಇಲ್ಲಿ ನಾನೇ ಅಂದ್ಬಿಟ್ಟು ಆ ಈಶ್ವರ ಬಂದು ಈ ನಂದಿ ಮೇಲೆ ಕೂತ. ಇವಾಗ ನಿಮಗೆ ನಂದಿ ಬಂದಿರೋದು ನಿಜ ಆದರೆ ಈಶ್ವರ ಬಂದಿರೋದು ನಿಜ, ಹೊತ್ಕೊಂಡು ತಿರ್ಗೋ. ಇಲ್ಲ ಅವ್ನಿಗೆ ಈಶ್ವರ ಬಂದಿದ್ದು ನಾನು ಒಪ್ಪಲ್ಲ ಅಂದರೆ ನಿಂಗೆ ನಂದಿ ಬಂದಿದ್ದು ಒಪ್ಪಲ್ಲ, ಬಿಟ್ಟು ಹೋಗು. ಅಂದರೆ ಈ ರೀತಿ ಅಂತ ವೈಯಕ್ತಿಕವಾದಂಥ ಇದಕ್ಕೆ ನಾವು ಸಾಕಷ್ಟು ಬೆಲೆ ಕೊಡ್ತೀವಿ. ಶಾಸ್ತ್ರ ಇದನ್ನು ತಗೊಳ್ಳಲ್ಲ. ಅಂಥದ್ದೇನ ಇದ್ದರೆ ಸರಿ ಅಂತ ಸುಮ್ಮನೆ ಆಗ್ಬಿಡೋದು. ಅದರಲ್ಲೇ ಆಸಕ್ತಿ ಜಾಸ್ತಿ ನಮಗೆ. ಮತ್ತು ಅನುಭವ ಅಂದರೆ ಇಂದ್ರಿಯ ಅನುಭವದಿಂದ ಅಲ್ಲ, ಮನಸ್ಸು ಬುದ್ಧಿಯಿಂದ ಅಲ್ಲ, ಮನೋ ಅನುಭವ ಅಲ್ಲ. ಮತ್ತು ಇಂದ್ರಿಯ ಮನಸ್ಸು ಬಿಟ್ಟು ಇನ್ನೊಂದು ಅನುಭವ ಇದೆ ನಮ್ಮಲ್ಲಿ.
ಪ್ರತಿಯೊಬ್ಬರಲ್ಲೂ ಇದೆ. ಇದನ್ನು ಈ ಕಮ್ಯುನಿಸ್ಟು, ವಿಚಾರವಾದಿಗಳು, ಆಂಧ್ರದಲ್ಲಿ ಹೇತುವಾದಿಗಳು, ಹೌದಾ, ఆ స్టూల్ పెట్టేసేయండి, వెనకలో చూడండి స్టూలు, అది పెట్టండి. దీనికి కూడా కరెంట్ ఆ స్టూల్ పెట్టండి, పక్కన ఉంది కదా. ಕಮ್ಯುನಿಸ್ಟು, ವಿಚಾರವಾದಿಗಳು, ಹೇತುವಾದಿಗಳು ಮತ್ತು ಇಲ್ಲಿ ನಮ್ಮಲ್ಲಿ ಬುದ್ಧಿಜೀವಿಗಳು, ದ್ವೈತ ಸಂಪ್ರದಾಯದವರು, ಇವರೆಲ್ಲ ಈ ನಮ್ಮಲ್ಲೇ ಏನು ಮೂರನೇ ಅನುಭವ ಇದೆ, ಇನ್ನೊಂದು ಇಂದ್ರಿಯ ಅನುಭವ ಅಲ್ದಿರ, ಮನಸ್ಸು ಬುದ್ಧಿ ಇಲ್ದಿರ, ಮತ್ತು ಇನ್ನೊಂದು ಅನುಭವ ಏನಿದೆಯೋ ಅದನ್ನು ತಗೊಳ್ಳಲ್ಲ. ಅದನ್ನು ಬಿಟ್ಟು ಮಾತಾಡ್ತಾರೆ. ಅದಕ್ಕೆ ದ್ವೈತನೇ ಸಿದ್ಧವಾಗುತ್ತೆ. ಅದಕ್ಕೆ ಕಮ್ಯುನಿಸ್ಟು ಅದನ್ನು ಬಿಟ್ಬಿಟ್ಟಿರೋ ಕಾರಣ ದೇವರು ನೋಡೋಕ್ಕಾಗಲ್ಲ, ದೇವರು ಅವ್ರಿಗೆ ಕಾಣಲಿಲ್ಲ, ಅವ್ರು ಒಪ್ಪೋದು ಇಲ್ಲ. ಸೊ ಆ ಮೂರನೇ ಅನುಭವನ ಹೊಂದಿದೆ ನಮಗೆ. ಯಾವುದಪ್ಪ ಆ ಮೂರನೇ ಅನುಭವ ಅಂದರೆ, ಈಗ ನಾವು ಹೇಳ್ತೀವಲ್ಲ, ನಿದ್ದೆ ಚೆನ್ನಾಗಿ ಮಾಡಿದೆ. ಈಗ ಹೇಗೆ ಗೊತ್ತು ನಿದ್ದೆ ಚೆನ್ನಾಗಿತ್ತು ಅಂತ? ಹೇಗೆ ಗೊತ್ತು? ನಿದ್ದೆಯನ್ನು ಕಣ್ಣಿಂದ ನೋಡಿದ್ಯಾ, ಮೂಗಿಂದ ವಾಸನೆ ನೋಡ್ದ, ಇಲ್ಲ ಮುಟ್ಟಿ ನೋಡ್ದ ನಿದ್ದೆನ, ಆಮೇಲೆ ರುಚಿ ಇಲ್ಲ. ಮತ್ತು ನಿದ್ದೆ ಚೆನ್ನಾಗಿತ್ತು ಅಂತ ಹೇಗೆ ಗೊತ್ತಾಯಿತು? ಅಯ್ಯೋ ಸ್ವಾಮೀಜಿ, ನೀವೇನು ಹುಚ್ಚುಚ್ಚ ಪ್ರಶ್ನೆ ಆಗ್ತೀರಾ? ನನ್ನ ಅನುಭವ ಅಂದರೆ ಇಂದ್ರಿಯಗಳ ಸಹಾಯ ಇಲ್ಲದಿರ, ಮನಸ್ಸು ಬುದ್ಧಿ ಸಹಾಯ ಇಲ್ಲದಿರ ತಿಳ್ಕೊಳ್ಳೋತಕ್ಕ ಒಂದು ನಮ್ಮಲ್ಲಿದೆ. ಹೌದಾ? ಕನಸನ್ನು ನೋಡಿದೆ, ಯಾವ ಕಣ್ಣಿಂದ ಕನಸನ್ನು ನೋಡಿದೆ? ಈ ಕಣ್ಣಿಂದ ಅಂತ ಹೇಳೋಕ್ಕಾಗೋಲ್ಲ. ಯಾಕೆಂದರೆ ಈ ಕಣ್ಣು ಇಲ್ಲೇ ಮಲಗಿದ್ದು, ದೊಡ್ಡಬಳ್ಳಾಪುರದಲ್ಲೇ ಮಲಗಿತ್ತು ಅಂತ ಇಟ್ಕೊಳ್ಳೋದು. ಯಾವಾಗ ದೃಷ್ಟಿ ನೋಡಿದ್ರೆ ಇಲ್ಲೇ ಬಿದ್ದಿತ್ತು ಶರೀರ. ನಮಗೆ ಕನಸು ಬಿತ್ತು ಅಮರನಾಥಲ್ಲಿದ್ದಾಗೆ. ಅಲ್ಲಿ ಏನು ಸುಖವಾಗಿದ್ದೋ ಇಲ್ಲ, ಮಳೆಗೆ ಸಿಗಾಕೊಂಡ್ಬಿಟ್ಟಿದ್ವಿ. ಅಲ್ಲೂ ಕನಸಿನಲ್ಲೂ ಅಲ್ಲಿ ಮಳೆಗೆ ಸಿಗಾಕೊಂಡ್ಬಿಟ್ಟಿದ್ವಿ, ಒದಲಾಡ್ತಾ ಇದ್ದೀವಿ. ಅಂದರೆ ಇವಾಗ ಇಲ್ಲಿ ಶರೀರ ಇದು ಇಲ್ಲೇ ಇದೆ ದೊಡ್ಡಬಳ್ಳಾಪುರದಲ್ಲಿ, ನಾವು ಅಲ್ಲೆಲ್ಲ ಅಮರನಾಥಲ್ಲಿದ್ದಾಗ ನೋಡಿದ್ರೆ ಇದು ನೋಡಿಲ್ಲ. ಮತ್ತು ಇನ್ಯಾವ ಕಣ್ಣಿಂದ ನೋಡಿದೆ ಅಂದರೆ, ಅಲ್ಲೇ ಒಂದು ಶರೀರ ಇತ್ತು, ಕನಸಲ್ಲೇ ಒಂದು ಶರೀರ ಇತ್ತು, ಅಲ್ಲೇ ಕನಸಲ್ಲೇ ಒಂದು ಶರೀರ ಇತ್ತು. ಆ ಕನಸಿನಲ್ಲಿ ಅದಕ್ಕೆ ಕಣ್ಣಿತ್ತು, ಆ ಶರೀರಕ್ಕೆ, ಅದರಿಂದ ನೋಡಿದೆ ಅಂಥೇಳಿದ್ರೆ ಅದನ್ನು ಸರಿಯಲ್ಲ. ಯಾಕೆ? ಆ ಶರೀರ ಸಮೇತವಾಗಿ ಕನಸಿನ ಪ್ರಪಂಚ, ಆ ನೇತ್ರೇಂದ್ರಿಯಗಳು ಕೂಡ ಕನಸಿಗೆ ಸೇರಿದ್ದು. ಆ ಶರೀರ ಸಮೇತವಾಗಿ, ಆ ಕಣ್ಣು ಸಮೇತವಾಗಿ ಇಡೀ ಕನಸಿನ ಪ್ರಪಂಚ ಯಾವುದರಿಂದ ನೋಡಿದೆ, ಯಾವ ಕಣ್ಣಿಂದ ನೋಡಿದೆ ಅಂದರೆ ಏನಂತೀವಿ? ಸ್ವಾಮೀಜಿ, ನಮ್ಮ ಅನುಭವ, ನನ್ನ ಕನಸು, ನನ್ನ ಅನುಭವ. ಹೌದಾ? ಇಂದ್ರಿಯಗಳ ಸಹಾಯ ಇಲ್ಲದಿರ, ಮನಸ್ಸು ಬುದ್ಧಿ ಸಹಾಯ ಇಲ್ಲದಿರ ನಿದ್ದೆಯನ್ನು ಅನುಭವಿಸ್ತಾ ಇದ್ದೀವಿ, ಕನಸನ್ನು ಅನುಭವಿಸ್ತಾ ಇದ್ದೀವಿ. ಹೌದಾ? ನೀವು ಇದ್ದೀರಾ ಅನ್ನೋದನ್ನು ಯಾವ ರೀತಿ ತೀರ್ಮಾನ ಮಾಡಿಕೊಂಡ್ರಿ? ಸ್ವತಃ ಸಿದ್ಧ ಇದ್ದೀವಿ. ಆ ಇರುವಿಕೆಯಿಂದ, ಆ ಅನುಭವದಿಂದ ಶಾಸ್ತ್ರನ ಹೇಳಬೇಕು, ಕೇಳಬೇಕು. ಹೌದಾ? ಸೊ ಅದೂ ಎಲ್ಲ ಸಹಸ್ರದಲ್ಲಿ ಒಬ್ಬರು ಹೇಳ್ತಾರೆ, ಸಹಸ್ರದಲ್ಲಿ ಯಾರೋ ಒಬ್ಬ ಶ್ರವಣ ಮಾಡ್ತಾನೆ. ಅದಕ್ಕೆ ಆಶ್ಚರ್ಯವತ್ ಪಶ್ಚಾತಿ ಕಷ್ಟಿದೆ. ಹೇಳೋರು ಸಿಗೋದು ಆಶ್ಚರ್ಯ, ಕೇಳೋರು ಆಶ್ಚರ್ಯನೇ. ಶ್ರವಣಾಪಿ ಬಹುಭಿಃ ಯೋ ನ ಲಭ್ಯಃ ಶೃಣ್ವಂತೋಪಿ ಬಹವ ಅನೇಕೆ ಅನ್ಯೇ ಯಂ ಆತ್ಮನ ನ ವಿದ್ಯು ನ ವಿದಂತಿ ಅಭಾಗಿನಃ ಅಸಂಸ್ಕೃತಾತ್ಮನಃ ನ ವಿಜಾನೀಯುಃ. ಅಸಂಸ್ಕೃತಾತ್ಮನಃ ಅಂದರೆ ಆ ಗುರುಪದೇಶ ಅನ್ನತಕ್ಕಂಥದ್ದನ್ನು ಪಡೆದು ಆ ಸಂಸ್ಕಾರ ಯಾರಿಗೆ ಇರಲ್ವೋ ಅಂಥವ್ರು ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಕಿಂಚ ಅಸ್ಯ ವಕ್ತಾಪಿ ಆಶ್ಚರ್ಯ ಅಂದರೆ ಹೇಳತಕ್ಕಂಥವ್ರು ಕೂಡ ಆಶ್ಚರ್ಯ. ಏಕೆಂದರೆ ನಾನು ಭಾಳಷ್ಟು ಅಂದ್ಕೊಳ್ತೀನಿ, ಸಾಮಾನ್ಯವಾಗಿ ಇಷ್ಟ ತನಕ ಉಪದೇಶ ಮಾಡಿರೋದಲ್ಲ. ಯಾರೋ ಮನೆಗೆ ಹಾಫ್ ಬೇಕ್ಡ್ ವೇದಾಂತೀಸು, ನಾನ್ ಬೇಕ್ಡ್ ವೇದಾಂತೀಸ್ ಬರ್ತಾರೆ. ಹಾಫ್ ಬೇಕ್ಡ್ ಅಂದರೆ ಅರ್ಧಂಬರ್ಧ ಬೆಂದಿರೋರು, ನಾನ್ ಬೇಕ್ಡ್ ಅಸಲು ಅವ್ರು ಬೇಯೇ ಇಲ್ಲ ಅಂಥವ್ರು ನಂದಾಗೋಯ್ತು, 10 ಜನ ಉದ್ಧಾರ ಮಾಡೋಣ ಅಂತ ಬಂದಿದ್ದೀನಿ ಅಂತಾರೆ. ಹೌದಾ? 10 ಜನ ಉದ್ಧಾರ ಮಾಡೋಣ ಅಂತ ಬಂದಿದ್ದೀನಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಯಾರು ತಿಳ್ಕೊಂಡು ಮಾತಾಡಿರೋ ಅವ್ರು ಕೊನೆಗೆ ಏನಂತಾರೆ? ಯಾರಿಗೂ ಅರ್ಥ ಆಗಲಿಲ್ಲ ಅಂತಲೇ ಅಂತಾರೆ. ಇದ್ದು ಕೃಷ್ಣಮೂರ್ತಿ
25ನೇ ವಯಸ್ಸಲ್ಲಿ ಶುರು ಮಾಡಿದ್ರು, 95ನೇ ವಯಸ್ಸು ತನಕ ಓಡಾಡ್ತಿದ್ದಂತೆ, 70 ವರ್ಷಗಳ ಕಾಲ. ಆದರೂ ಅವ್ರು ಕೊನೆಗೆ ಏನನ್ನೋರು, ಯಾರಿಗೂ ಅರ್ಥ ಆಗಲಿಲ್ಲ ಅಂತ. ನಮ್ಮ ಸ್ವಾಮಿ ದಯಾನಂದ ಸರಸ್ವತಿ ಅವರು ಅದೇ ಹೇಳ್ತಾರೆ, ಇನ್ ದಿ ಪ್ರಾಸೆಸ್ ಐ ಗಾಟ್ ಚೇಂಜ್ಡ್. ಈ ಹೇಳೋದ್ರಲ್ಲಿ ನಾನು ಬದಲಾವಣೆ ಆದಮೇಲೆ ಹೊರತು ಬೇರೆಯವ್ರು ಯಾರು ಬದಲಾವಣೆ ಆಗಲಿಲ್ಲ. ಸಂತ ತುಕಾರಾಮ್ ಮತ್ತು ಸಮರ್ಥ ರಾಮದಾಸ್ ಇಬ್ಬರು ಒಟ್ಟಿಗೆ ಸೇರ್ತಾರಂತ ಒಂದು ಸಲ. ಏನು ಮಾತಾಡೋದು ಒಬ್ರಿಗೊಬ್ರು. ಮತ್ತು ಏನು ನಡೆಯುತ್ತೆ ಅಂದರೆ ಸಂತ ತುಕಾರಾಮ್ ತಲೆ ಹೊಡ್ಕೊಳ್ತಾರಂತೆ. ಆಮೇಲೆ ಸಮರ್ಥ ರಾಮದಾಸ್ ಒಂದು ಕಲ್ಲು ತೊಗೊಂಡು ಎಸಿತಾರಂತೆ, ಅಷ್ಟೇ. ಮತ್ತು ಹೊರಟೋಗ್ತಾರೆ. ಅವ್ರು ಯಾರೋ ಕೇಳ್ತಾರೆ, ಇದೇನಿದು ನೀವಿಬ್ಬರು ಸೇರಿದ್ರೆ ಒಳ್ಳೆ ವೇದಾಂತ ಚರ್ಚೆ ನಡೆಯುತ್ತೆ ಅಂದ್ಕೊಂಡ್ವಿ, ಭಕ್ತಿ ಬಗ್ಗೆ ಚರ್ಚೆ ನಡೆಯುತ್ತೆ ಅಂದ್ಕೊಂಡ್ವಿ, ಅವ್ರು ತಲೆ ಹೊಡ್ಕೊಂಡ್ರು, ನೀವು ಕಲ್ಲು ತೊಗೊಂಡು ಹೊಡೆದ್ರಿ, ಇಷ್ಟೇನಾ ಅಂತ. ಅದು ಏನು ಅರ್ಥ ಅಂದರೆ ಅವ್ರು ಹೇಳಿದ್ರು, ತಲೆ ಚೆಚ್ಕೊಂಡು ಹೇಳಿದ್ರು ಈ ಜನಕ್ಕೆ ಅರ್ಥ ಆಗೋಲ್ಲ. ಮತ್ತು ಇವ್ರು ಹೇಳಿದ್ರು ತಲೆ ಚೆಚ್ಕೊಳ್ಳೋದೆಲ್ಲ ಕಲ್ಲು ತೊಗೊಂಡು ಹೊಡೆದ್ರು ಅರ್ಥ ಆಗೋಲ್ಲ, ಇಷ್ಟೇ. ಅದು ಇಷ್ಟ ತನಕ ಹೇಳಿರೋದೆಲ್ಲ ಆ ರೀತಿಯೇ ಹೇಳ್ತಾರೆ ಹೊರತು ಹೇಳಿದ್ರೆ ಅರ್ಥ ಆಗ್ಬಿಡುತ್ತೆ ಅನ್ನೋದು ಆದ್ರೂ ಹೇಳ್ತಾರೆ. ಯಾಕೆ ಈ ಮಾರ್ಗ ಬಿಟ್ಟು ಬೇರೆ ಮಾರ್ಗ ಅನ್ನತಕ್ಕಂಥದ್ದು ಇಲ್ಲ. ಯಾರಾದರೂ ಅಧಿಕಾರಿ ಅನ್ನತಕ್ಕಂಥ ಇದ್ದರೆ, ಬೇಕು ಅನ್ನತಕ್ಕಂಥದ್ದರೆ ಅವ್ರಿಗೆ ಹಿಡಿಯುತ್ತೆ ಅಂತ ಆ ರೀತಿ ಹೇಳತಕ್ಕಂಥವ್ರು. ಅದರಲ್ಲಿ ಸ್ವರೂಪದ ಬಗ್ಗೆ ಹೇಳತಕ್ಕಂಥ ಭಾಳ ಕಮ್ಮಿ ಪ್ರವಚನ ಮಾಡ್ತಾರೆ. ಸೊ ಗ್ರಂಥದ ಬಗ್ಗೆ ಪ್ರವಚನ ಮಾಡ್ತಾರೆ ಹೊರತು ಸ್ವರೂಪದ ಬಗ್ಗೆ ಪ್ರವಚನ ಮಾಡಲಿಕ್ಕೆ ಆಗೋಲ್ಲ. ಯಾಕೆ ಶಬ್ದಗಳಿಂದ ಹೇಳೋಕ್ಕಾಗಲ್ಲ. ಮತ್ತೇನು ಮಾಡಬೇಕು, ಅನಾತ್ಮವನ್ನು ತೆಗೆದುಹಾಕಿ ಆತ್ಮದಲ್ಲಿ ಉಳಿಸಿ ತತ್ವಮಸಿ ಅನ್ಬೇಕು. ಸೊ ಆ ರೀತಿ ಹೇಳತಕ್ಕಂಥ ಸಿಗೋದು, ಸಿಕ್ಕಿದ್ದಾರೆ ಅಂದರೆ ಆಶ್ಚರ್ಯವಕ್ತ. ಅಸ್ಯ ವಕ್ತಾಪಿ ಆಶ್ಚರ್ಯ ಅದ್ಭುತ ದೇವ ಅನೇಕೇಶು ಕಶ್ಚಿದೇವ ಭವತಿ. ಅನೇಕರಲ್ಲಿ, ಅದರಲ್ಲಿ ಅನೇಕ ಪ್ರವಚನ ಮಾಡತಕ್ಕ ಅನೇಕರಲ್ಲಿ ಯಾರೋ ಒಬ್ಬರು ಸಿಗ್ತಾರೆ, ಇದು ನಿನ್ನ ಸ್ವರೂಪ. ಇವಾಗ ಈ ಸಂಸ್ಕೃತಿ ಬೋಧಿ ವೃಕ್ಷ ಬರುತ್ತಲ್ಲ, ಚೆನ್ನಾಗಿದೆ, ತೊಗೊಂಡು ಹೋಗಿ. ಕೆಲವು ಆರ್ಟಿಕಲ್ಸ್ ಚೆನ್ನಾಗಿರುತ್ತೆ, ಬಟ್ ಎಲ್ಲ ಆರ್ಟಿಕಲ್ಸು ಒಪ್ಕೊಳ್ಳೋಕ್ಕಾಗಲ್ಲ. ಅದರಲ್ಲಿ ಕೆಲವರು ಬರೀತಾರೆ, ಅವ್ರಿಗೆಲ್ಲ PhD ಎಲ್ಲ ಬಂದಿದೆ. ಆತ್ಮ ಮನಸ್ಸಿನ ವಿಕಾರ ಅಂತಾರೆ. ಯಾರೋ ಪಟಿಕೆ ಅಂತ ಒಬ್ಬಾಕಿ ಬರ್ತಾರೆ, ದೇಶ ಪಟಿಕೆ ಅಂತಲೋ ಏನೋ, ಯಾಕೆ ಆತ್ಮ ಮನಸ್ಸಿನ ವಿಕಾರ ಅಂತಾರೆ. ಅವ್ರು ಯಾರೋ ಇನ್ನೊಬ್ರು ಮೈಸೂರಿಂದ ಅವ್ರು ಬರೀತಾರೆ, ಅವ್ರಿಗೂ PhD ಬಂದಿದೆ. ಅವರು ಅಷ್ಟೇ ಮನಸ್ಸಿನ ವಿಕಾರ ಅಂತಾರೆ. ಈ ರೀತಿ ಅನೇಕೇಶು ಕಶ್ಚಿದೇವ ಭವತಿ. ಆ ಸ್ವರೂಪವನ್ನು ಕುರಿತು ಹೇಳತಕ್ಕಂಥವ್ರು ಯಾರೋ ಕೆಲವರು ಮಾತ್ರ ಸಿಗ್ತಾರೆ. ಕೆಲವರು ತಥಾ ಶುತ್ವಾಪಿ ಅಸ್ಯ ಆತ್ಮನಃ ಕುಶಲಃ ನಿಪುಣ ಏವ ಅನೇಕೇಶು ಲಬ್ಧ ಕಶ್ಚಿದೇವ ಭವತಿ. ಹೀಗೆ ಕೇಳಿದವರಲ್ಲೂ ಅಷ್ಟೇ, ಯಾರಿಗಾದರೆ ವೈರಾಗ್ಯದಿಂದ ಬೇಕು ಅನ್ನತಕ್ಕಂಥ ಇದೆಯೋ ಅವ್ರು ಮಾತ್ರ ತಿಳ್ಕೊಳ್ಳಿಕ್ಕೆ ಸಾಧ್ಯ ಹೊರತು ಇದು ಬೇಕು, ಇದು ಬೇಕು, ಇದೇ ಬೇಕು ಅಲ್ಲ, ಇದು ಬೇಕು. ಇದು ಬೇಕು ಅಂದಾಗ ಏನರ್ಥ, ಬೇರೆ ಎಲ್ಲ ಬೇಕು, ಜೊತೆಗೆ ಇದು ಸಿಕ್ಕು ಮೋಕ್ಷ ಸಿಕ್ಕಲಿ ಬಿಡು, ನಾವೇನು ಬೇಡ ಅನ್ನಲ್ಲ. ಇದೇ ಬೇಕು ಅನ್ನತಕ್ಕಂಥವ್ರು ಇದ್ದರೆ ಅಂಥವ್ರಿಗೆ ಅರ್ಥ ಆಗುತ್ತೆ. ಅಂಥವ್ರು ಸಿಗೋದನ್ನು ಆಶ್ಚರ್ಯನೇ. ಯಸ್ಮಾತ್ ಆಶ್ಚರ್ಯ ಜ್ಞಾತ ಕಶ್ಚಿದೇವ ಕುಶಲಾನುಶಿಷ್ಟ ಕುಶಲೇ ನಿಪುಣನ ಆಚಾರ್ಯನ ಅನುಶಿಷ್ಟ ಸನ್. ಅಂದರೆ ಆ ರೀತಿ ತಿಳ್ಕೊಳ್ಳತಕ್ಕಂಥ ಒಬ್ಬ ಮುಮುಕ್ಷು ಸಿಗತಕ್ಕಂಥದ್ದು ಮತ್ತು ಆ ರೀತಿ ಉಪದೇಶ ಮಾಡತಕ್ಕಂಥ ಸಿಗತಕ್ಕಂಥದ್ದನ್ನು ಆಶ್ಚರ್ಯ. ಅಂದರೆ ಭಾಳ ಅಪರೂಪ. ಇದರಲ್ಲಿ ಇದನ್ನೇ ಬೇಕು ಅನ್ನತಕ್ಕಂಥವ್ರು ತಯಾರಾಗೋದು ಕಷ್ಟ, ಇದನ್ನೇ ಹೇಳತಕ್ಕಂಥವ್ರು ಸಿಗತಕ್ಕಂಥವ್ರು ಭಾಳ ಕಷ್ಟ. ಮತ್ತು ಯಾರು ಹೇಳಿದ್ರೆ ಅರ್ಥವಾಗುತ್ತೆ ಅನ್ನತಕ್ಕಂಥದ್ದನ್ನು ಇಲ್ಲಿಗೆ ನಿಲ್ಲಿಸಿರೋಣ ನಾವು. ಮುಂದಿನ ಒಂದು ಅವಕಾಶದಲ್ಲಿ ಬಹುಶಃ ಒಟ್ಟಿಗೆ ಮತ್ತೆ ನಾವು ಸೇರಿದಾಗ ಮುಂದುವರ್ಸೋಣ. पूर्णमुदच्यते पूर्णस्य